ತರಗತಿಯಲ್ಲಿ ನಾವು ಸ್ಥಳೀಯ ಸರ್ಕಾರಗಳು ಪಾಠದ ಮುಂದುವರೆದ ಭಾಗವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ಸ್ಥಳೀಯ ಸರ್ಕಾರ ಅಂದ್ರೆ ಏನು, ಅದು ಹೇಗೆ ರಚನೆ ಆಗುತ್ತೆ, ರಚನೆಯ ಹಿನ್ನೆಲೆಯನ್ನ ಕುರಿತು ಅಭ್ಯಾಸ ಮಾಡಿದ್ವಿ. ಸ್ಥಳೀಯ ಸರ್ಕಾರದ ಅರ್ಥ, ಸ್ಥಳೀಯ ಸರ್ಕಾರ ಅನ್ನೋ ಕಾನ್ಸೆಪ್ಟ್ ಅನ್ನ ಗೊತ್ತುವಳಿಯನ್ನ ಮಂಡಿಸಿ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಅನಿಸ್ಕೊಂಡಿರ್ತಕ್ಕಂಥ ಲಾರ್ಡ್ ರಿಪ್ಪನ್ ಬಗ್ಗೆ ತಿಳ್ಕೊಂಡ್ವಿ. ಸಂವಿಧಾನಕ್ಕೆ 73-74ನೇ ತಿದ್ದುಪಡಿಗಳನ್ನು ಮಾಡಿ 1992ರಲ್ಲಿ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ತಂದಿರತಕ್ಕಂಥ ಬದಲಾವಣೆ, ಪಂಚಾಯತ್ ರಾಜ್ ಸ್ಥಳೀಯ ಸರ್ಕಾರಗಳನ್ನ ಪ್ರಕಟ ಮಾಡಿರ್ತಕ್ಕಂಥದ್ದು. ಹಾಗೆಯೇ 1993ರ ಪಂಚಾಯತ್ ರಾಜ್ ಅಧಿನಿಯಮ ಜಾರಿಗೊಳಿಸಿರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ಮರುನಾಮಕರಣ ಮಾಡಿ 2015ರಲ್ಲಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಅಂತ ಜಾರಿಗೆ ತಂದಿದ್ದು. ಅದರ ಜೊತೆಗೆ ಸ್ಥಳೀಯ ಸರ್ಕಾರಗಳ ರಚನೆಯ ಉದ್ದೇಶಗಳನ್ನ ಅಭ್ಯಾಸ ಮಾಡಿದ್ವಿ. ಜೊತೆಗೆ ಪ್ರಮುಖವಾಗಿ ಸ್ಥಳೀಯ ಸರ್ಕಾರಗಳ ಕಾರ್ಯಗಳನ್ನು ಕುರಿತು ಕಳೆದ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ವಿ. ಸೊ ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತಿನ ತರಗತಿಯಲ್ಲಿ ಸ್ಥಳೀಯ ಸರ್ಕಾರಗಳನ್ನ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮೊದಲು ಈ ಪಂಚಾಯತ್ ರಾಜ್ನ ನಕ್ಷೆಯನ್ನ ನಾವು ನೋಡೋಣ. ಪಂಚಾಯತ್ ರಾಜ್ ನಕ್ಷೆ ಹೇಗೆ ರಚನೆ ಆಗಿದೆ ಅನ್ನೋದನ್ನ ನಾವು ಫಸ್ಟ್ ಗಮನಿಸ್ಬೇಡ. ಸೊ ನೀವೀಗ ನೋಡ್ತಾ ಇದ್ದೀರಾ, ಕರ್ನಾಟಕ ಪಂಚಾಯತ್ ರಾಜ್ನ ನಕ್ಷೆ ಈ ತರ ಇದೆ. ಸೊ 3 ಪಂಚಾಯಿತಿಗಳು ಕಾಣಿಸ್ತಾ ಇದೆ ನಿಮ್ಗೆ. ಒಂದು ಜಿಲ್ಲಾ ಪಂಚಾಯಿತಿ ಇದೆ, ತಾಲೂಕ್ ಪಂಚಾಯಿತಿ ಇದೆ, ಅದರ ನಂತರ ಗ್ರಾಮ ಪಂಚಾಯಿತಿ. ಹೇಗೆ ರಚನೆ ಆಗಿದೆ ಇದು ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್. ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿ, ಜಿಲ್ಲೆಯ ಒಳಗೆ ಎಷ್ಟು ತಾಲೂಕುಗಳಿದೆ ಎಲ್ಲ ತಾಲೂಕುಗಳಲ್ಲಿ ತಾಲೂಕ್ ಪಂಚಾಯಿತಿ ಇರುತ್ತೆ. ಜೊತೆಗೆ ಗ್ರಾಮ ಪಂಚಾಯಿತಿಗಳು ಎಲ್ಲ ಗ್ರಾಮದಲ್ಲಿ ಇರುತ್ತೆ ಅಂತ ಹೇಳಿಕ್ ಬರಲ್ಲ. ನಾವು ಗ್ರಾಮ ಪಂಚಾಯಿತಿನ ಹೇಳ್ಬೇಕಾದ್ರೆ ಹೇಳ್ತೀವಿ ಎಷ್ಟು ಗ್ರಾಮ ಪಂಚಾಯಿತಿ ನೋಡಿ. ಮಾಹಿತಿ ಪ್ರಕಾರ ಜಿಲ್ಲಾ ಪಂಚಾಯಿತಿ ಜಿಲ್ಲಾಡಳಿತದ ವ್ಯಾಪ್ತಿಗೆ ಬರುತ್ತೆ. ಸುಮಾರು 30 ಜಿಲ್ಲಾ ಪಂಚಾಯಿತಿಗಳಿದೆ, 176 ತಾಲೂಕು ಪಂಚಾಯಿತಿಗಳಿದೆ, 6022 ಗ್ರಾಮ ಪಂಚಾಯಿತಿಗಳು ಅಸ್ತಿತ್ವದಲ್ಲಿರ್ತಕ್ಕಂಥದ್ದನ್ನ ಕರ್ನಾಟಕ ಪಂಚಾಯತ್ ರಾಜ್ನ ನಕ್ಷೆಯಲ್ಲಿ ನಾವು ಗುರುತಿಸ್ತೀವಿ. ಸೊ ಈ ಗ್ರಾಮ ಪಂಚಾಯಿತಿ ಸ್ಥಳೀಯ ಸರ್ಕಾರಗಳ ಕಡೆ ಘಟಕ ಆಗಿದೆ. ಈ ಗ್ರಾಮ ಪಂಚಾಯಿತಿ ಹೇಗೆ ರಚನೆ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಗ್ರಾಮ ಪಂಚಾಯಿತಿ ರಚನೆ ಅದು ಕರ್ನಾಟಕದಲ್ಲಿ ಪಂಚಾಯಿತಿಲಿ ಸದಸ್ಯರುಗಳಿರ್ತಾರೆ, ಅದರಲ್ಲಿ ಒಬ್ರು ಅಧ್ಯಕ್ಷರಿರ್ತಾರೆ, ಮತ್ತೊಬ್ರು ಉಪಾಧ್ಯಕ್ಷರು ಇರ್ತಾರೆ. ಸೊ ಗ್ರಾಮ ಪಂಚಾಯಿತಿಯ ಮುಖ್ಯ ಸ್ಥಾನ ಯಾವುದು ಅಂದ್ರೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು. ಈ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಆಯ್ಕೆ ಮಾಡ್ಕೊಳ್ತಾರೆ. ಒಬ್ಬ PDO ಅಂತ ಇರ್ತಾರೆ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಇವ್ರನ್ನ ಸರ್ಕಾರ ನೇರವಾಗಿ ನೇಮಕ ಮಾಡುತ್ತೆ. ಅದರ ಜೊತೆಗೆ ಆ ಗ್ರಾಮ ಪಂಚಾಯಿತಿಗೆ ಎಷ್ಟು ಹಳ್ಳಿಗಳು ಬರುತ್ತೆ, ಎಷ್ಟು ಗ್ರಾಮಗಳು ಬರುತ್ತೆ, ಆ ಗ್ರಾಮದ ಜನಸಂಖ್ಯೆಯನ್ನ ಆಧರಿಸಿ ಪ್ರತಿನಿಧಿಗಳ ಆಯ್ಕೆ ಆಗ್ತಾರೆ. ನೋಡಿ, ಗ್ರಾಮ 1 ಪ್ರತಿನಿಧಿ ಅಥವಾ ಆ ಕ್ಷೇತ್ರದ ಸದಸ್ಯರು, ಗ್ರಾಮ 1, ಗ್ರಾಮ 2, ಗ್ರಾಮ 3. ಸೊ ಹೀಗೆ ಎಷ್ಟು ಗ್ರಾಮಗಳು ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುತ್ತೋ ಅಷ್ಟು ಜನಸಂಖ್ಯೆ ಆಧಾರದ ಮೇಲೆ ಸದಸ್ಯರುಗಳನ್ನು ಒಳಗೊಂಡಂತೆ ಗ್ರಾಮ ಪಂಚಾಯಿತಿ ರಚನೆಯಾಗಿರುತ್ತೆ. ನಾವು ವಾರ್ಡ್ಗಳಿಂದ ಸದಸ್ಯರಾದವರು ಅಂತ ಬಂದಾಗ ನೋಡಿ, ಕರ್ನಾಟಕದಲ್ಲಿ 6022 ಗ್ರಾಮ ಪಂಚಾಯಿತಿಗಳಿದೆ. ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು, ಗ್ರಾಮ ಪಂಚಾಯತ್ ಹೇಗೆ ರಚನೆ ಆಗುತ್ತೆ ಅಂತ ನೋಡೋದಾದ್ರೆ 5000ರಿಂದ 7000 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮಕ್ಕೆ ಒಂದು ಗ್ರಾಮ ಪಂಚಾಯಿತಿ ಅಂತ ರಚನೆ ಆಗುತ್ತೆ. ಸೊ ಒಂದೇ ಹಳ್ಳಿ, ಒಂದೇ ಗ್ರಾಮದಲ್ಲಿ 5ರಿಂದ 7000 ಜನಸಂಖ್ಯೆ ಇಲ್ಲ ಅಂದ್ರೆ ಅಕ್ಕಪಕ್ಕದ ಗ್ರಾಮಗಳು ಕೂಡ ಸೇರ್ಕೊಂಡು ಒಂದು ಗ್ರಾಮ ಪಂಚಾಯಿತಿನ ರಚನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. ಪ್ರತಿ 400 ಮತದಾರರ ವಾರ್ಡಿಗೆ ಒಬ್ಬ ಸದಸ್ಯರ ಆಯ್ಕೆ ಆಗುತ್ತೆ. ಅಂದ್ರೆ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ 400 ಜನರಿಂದ ಆಯ್ಕೆ ಆಗುತ್ತೆ, 400 ಜನರನ್ನು ಪ್ರತಿನಿಧಿಸ್ತಾರೆ. ಸೊ ಇದು ಬ್ರೀಫ್ ಆಗಿ ನಮಗೆ ಕರ್ನಾಟಕ ಪಂಚಾಯತ್ ರಾಜ್ನ ನಕ್ಷೆಯನ್ನ
ನಾವು ನೋಡಲಿಕ್ಕೆ ಸಾಧ್ಯ. ಸ್ಥಳೀಯ ಆಡಳಿತ ಸಂಸ್ಥೆಗಳ ರಚನೆಗೆ ಬಂದ್ರೆ ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥದ್ದು ಗ್ರಾಮ ಸಭೆ. ಏನಿದು ಗ್ರಾಮ ಸಭೆ? ನೋಡಿ, ಗ್ರಾಮ ಸಭೆ ಅಂತಕ್ಕಂಥದ್ದು ಸ್ಥಳೀಯ ಆಡಳಿತ ಸಂಸ್ಥೆಗಳ ಪ್ರಾಥಮಿಕ ಘಟಕ ಅಂತ ಹೇಳ್ತಾರೆ. ಪ್ರಾಥಮಿಕ ಘಟಕ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ರಚನೆಯಾಗಬೇಕಾದ್ರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಸಭೆಗಳು ಅಂತ ಆಯೋಜನೆ ಮಾಡಬೇಕಾಗುತ್ತೆ. ಯಾಕೆ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡುವ ಉದ್ದೇಶ ಏನು? ಯಾರು ಗ್ರಾಮ ಸಭೆಗಳನ್ನು ಆಯೋಜಿಸಬೇಕು, ಯಾತಕ್ಕಾಗಿ ಆಯೋಜಿಸಬೇಕು ಅಂತ ನಾವು ನೋಡ್ತಾ ಬಂದ್ರೆ, ಗ್ರಾಮ ಸಭೆಯಲ್ಲಿ ವರ್ಷಕ್ಕೆ 2 ಬಾರಿ ಗ್ರಾಮ ಸಭೆಯನ್ನ ಸಭೆ ಆಯೋಜನೆ ಮಾಡಿ. ಗ್ರಾಮ ಸಭೆ ವರ್ಷದಲ್ಲಿ 2 ಗ್ರಾಮ ಸಭೆಗಳನ್ನ ನಡೆಸಬೇಕು. ಯಾರು ಗ್ರಾಮ ಸಭೆಯನ್ನ ನಡೆಸೋರು ಯಾರು, ಆಯೋಜನೆ ಮಾಡೋರು ಯಾರು ಅಂತ ನೋಡಿದ್ರೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗ್ರಾಮ ಸಭೆಗಳನ್ನ ಆಯೋಜನೆ ಮಾಡಬೇಕು. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗ್ರಾಮ ಸಭೆಯನ್ನ ಆಯೋಜನೆ ಮಾಡಬೇಕು. ಯಾರು ಗ್ರಾಮ ಸಭೆಯಲ್ಲಿ ಯಾರು ಭಾಗವಹಿಸ್ತಾರೆ ಅಂದ್ರೆ ಆ ಗ್ರಾಮದಲ್ಲಿರ್ತಕ್ಕಂಥ ಮತದಾರರು ಎಲ್ಲರೂ. ನೋಡಿ, ಗ್ರಾಮದ ಮತದಾರರನ್ನ ಒಳಗೊಂಡಿದೆ. ಗ್ರಾಮದ ಮತದಾರರು ಅಂದ್ರೆ ಯಾರು? 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಆ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತಹ. ಈಗ ಒಂದು ಗ್ರಾಮ ಪಂಚಾಯಿತಿಲಿ 4 ಹಳ್ಳಿಗಳು ಬರ್ತಾ ಇದೆ ಅಂದ್ರೆ ಆ 4 ಹಳ್ಳಿಗಳ ಮತದಾರ 18 ವರ್ಷ ಮೇಲ್ಪಟ್ಟು ಮತದಾನ ಮಾಡತಕ್ಕಂತ ಹಕ್ಕನ್ನ ಪಡ್ಕೊಂಡಿರ್ತಕ್ಕಂಥವ್ರು ಗ್ರಾಮ ಸಭೆಗಳಲ್ಲಿ ಭಾಗವಹಿಸಬಹುದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯನ್ನ ಗ್ರಾಮದ ಮತದಾರರ ಎಲ್ಲರನ್ನೂ ಒಳಗೊಂಡ ಒಂದು ನಿಕಾಯವನ್ನ ಗ್ರಾಮ ಸಭೆ ಅಂತ ಕರಿತೀವಿ. ಸೊ ಗ್ರಾಮ ಸಭೆಯಲ್ಲಿ ಯಾರಿರ್ತಾರೆ? ಆ ಗ್ರಾಮದ ಮತದಾರರನ್ನ ಒಳಗೊಂಡಿರುತ್ತೆ. ಆ ಗ್ರಾಮದ ಮತದಾರರೆಲ್ಲ ಒಂದೆಡೆ ಸೇರ್ಬಿಟ್ಟು ಸಭೆಗಳನ್ನ ಮಾಡೋದಕ್ಕೆ ಗ್ರಾಮ ಸಭೆ ಅಂತ ಕರಿತೀವಿ. ಗ್ರಾಮ ಸಭೆಯನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಯೋಜನೆ ಮಾಡಬೇಕು. ವರ್ಷಕ್ಕೆ ಕನಿಷ್ಠ 2 ಬಾರಿಯಾದರೂ ಗ್ರಾಮ ಸಭೆಯನ್ನ ನಡೆಸಬೇಕು. ಏನು ಚರ್ಚೆಗಳಾಗುತ್ತೆ ಗ್ರಾಮ ಸಭೆ? ಒಂದ್ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲಿಲ್ಲ, ಕರೀಲಿಲ್ಲ ಅಂತ ಹೇಳಿದ್ರೆ, ಗ್ರಾಮ ಸಭೆಯನ್ನ ಕರೀತಕ್ಕಂತ ಅಧಿಕಾರ ತಾಲೂಕ್ ಪಂಚಾಯಿತಿಯ ಇಒಗಳಿಗೆ, ಕಾರ್ಯನಿರ್ವಾಹಕ ಅಧಿಕಾರಿ. ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿಲ್ಲ ಆದ ಪಕ್ಷದಲ್ಲಿ ತಾವು ಆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಗ್ರಾಮ ಸಭೆಗಳನ್ನ ನಡೆಸತಕ್ಕಂತ ಅಧಿಕಾರವನ್ನ ಹೊಂದಿರ್ತಾರೆ. ಈ ಗ್ರಾಮ ಸಭೆಗಳಲ್ಲಿ ಏನು ಚರ್ಚೆ ಆಗುತ್ತೆ? ಫಾರ್ ಎಕ್ಸಾಂಪಲ್, ಈಗ ಇದೊಂದು ಗ್ರಾಮ ಪಂಚಾಯತಿ ಇದೆ ಅಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯತಿಲಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಹೇಳಿದ್ರೆ, ಈ ಗ್ರಾಮ ಪಂಚಾಯತಿಗೆ ಯಾವ್ಯಾವ ಊರುಗಳು ಒಳಗೊಂಡಿದೆ ಆ ಊರುಗಳಲ್ಲಿ ನಾನೇನ್ ಮಾಡ್ತೀನಿ, ಒಂದ್ಸರಿ ಮಾಹಿತಿ ಕೊಡಿಸ್ತೇನೆ. ಏನು ಹಳ್ಳಿಗಳಲ್ಲಿ ಈ ಸಾರ್ ಹಾಕೋದು ಅಂತ ಅಲ್ವಾ, ಒಂದ್ಸರಿ ಇಂಥ ದಿವಸ ಇಂಥ ಕಡೆ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಿದೀವಿ, ಎಲ್ಲರೂ ಆ ಪ್ರದೇಶದಲ್ಲಿ ಅಷ್ಟೊತ್ತಿಗೆ ಸೇರ್ಬೇಕು. ಸೊ ಎಲ್ಲರೂ ಬಂದು ಆ ಪ್ರದೇಶದಲ್ಲಿ ಸೇರ್ಕೊಳ್ತಾರೆ. ಆ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ವಹಿಸಿರ್ತಾರೆ. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ವಹಿಸಬಹುದು, ಅಥವಾ ಇಬ್ಬರು ವಹಿಸದೇ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಆ ಗ್ರಾಮ ಸಭೆಯ ಸದಸ್ಯರಲ್ಲಿ ಯಾರಾದ್ರೂ ಒಬ್ರು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ವಹಿಸಬಹುದು. ಈ ಗ್ರಾಮ ಸಭೆಗಳು ಬಹಳ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕೆಂದ್ರೆ ಗ್ರಾಮ ಸಭೆಗಳಲ್ಲಿ ಆ ಗ್ರಾಮದ ಸಮಸ್ಯೆಗಳನ್ನ ಮುಕ್ತವಾಗಿ ಚರ್ಚೆ ಮಾಡಬೇಕು. ನಮ್ಮ ಗ್ರಾಮದಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕಾಗಿದೆ, ಏನಾಗಿದೆ, ಯಾವುದರ ಅವಶ್ಯಕತೆ ಇದೆ, ಬರ್ತಕ್ಕಂಥ ಅನುದಾನ ಎಷ್ಟಿದೆ, ಅದನ್ನ ಯಾವ ಕೆಲಸ ಕಾರ್ಯಗಳಿಗಾಗಿ ವಿನಿಯೋಗ ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಗ್ರಾಮ ಸಭೆಗಳಲ್ಲಿ
ಬಗ್ಗೆ ಚರ್ಚೆ ಮಾಡ್ತಾರೆ. ಸರ್ಕಾರದ ಯೋಜನೆಗಳಿದೆ, ಆ ಯೋಜನೆಗಳ ಫಲಾನುಭವಿಗಳು ಯಾರು ಅಂತ ನಿರ್ಧಾರ ಮಾಡಬೇಕಾದ್ರೆ ಈ ಗ್ರಾಮ ಸಭೆಗಳನ್ನ ಆಯೋಜನೆ ಮಾಡಿ ಗ್ರಾಮ ಸಭೆಗಳಲ್ಲಿ ಚರ್ಚಿಸಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಸೊ ಗ್ರಾಮ ಸಭೆಗಳು ಪ್ರಜಾಪ್ರಭುತ್ವದ ನಿಜವಾದ ಸಭೆಗಳು. ಯಾಕೆಂದ್ರೆ ಶಾಸನ ರಚನಾ ಕಾರ್ಯದಲ್ಲಿ, ಆಡಳಿತ ಕಾರ್ಯದಲ್ಲಿ ಜನಸಾಮಾನ್ಯರು, ಪ್ರಜೆಗಳು, ಮತದಾರರು, ಎಲ್ಲ ಮತದಾರರು ಭಾಗವಹಿಸಲ್ಲ. ಆದ್ರೆ ಪ್ರತಿಯೊಬ್ಬ ಮತದಾರನು ಭಾಗವಹಿಸಬಹುದಾದ ಸಭೆಗಳು ಅಂತ ಹೇಳಿದ್ರೆ ಗ್ರಾಮ ಸಭೆಗಳು. ಈ ಗ್ರಾಮ ಸಭೆಗಳಲ್ಲಿ ಮುಕ್ತವಾಗಿ ಚರ್ಚೆ ಮಾಡಬಹುದು. ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಗ್ರಾಮದ ಸಮಸ್ಯೆಗಳನ್ನ ಚರ್ಚೆ ಮಾಡಬಹುದು, ಅದಕ್ಕೆ ಪರಿಹಾರೋಪಾಯಗಳನ್ನ ಸೂಚಿಸಬಹುದು, ಸಲಹೆಗಳನ್ನ ಕೊಡಬಹುದು, ಅಥವಾ ಆಗ್ರಹ ಪಡಿಸಬಹುದು. ಇಂಥ ಕೆಲಸಗಳಾಗಬೇಕಾಗಿದೆ, ಇಂಥದನ್ನ ಮಾಡಿ ಏನ್ ಮಾಡ್ಬೋದು, ಸಲಹೆ ಸೂಚನೆಗಳನ್ನ ಕೊಡ್ಬೋದು, ಆಗ್ರಹಿಸಬಹುದು ಇಂಥ ಕೆಲಸಗಳಾಗಬೇಕಾಗಿದೆ. ಸೊ ಗ್ರಾಮ ಸಭೆಗಳು ಸ್ಥಳೀಯ ಸರ್ಕಾರದ, ಸ್ಥಳೀಯ ಆಡಳಿತ ಸಂಸ್ಥೆಗಳ ಪ್ರಾಥಮಿಕ ಘಟಕ ಆಗಿದೆ. ಈ ಪ್ರಾಥಮಿಕ ಘಟಕ ಆಗಿರ್ತಕ್ಕಂಥ ಗ್ರಾಮ ಸಭೆಗಳಲ್ಲಿ ಗ್ರಾಮದ ಎಲ್ಲ ಮತದಾರರನ್ನ ಒಳಗೊಂಡಂತಹ ಒಂದು ಸಭೆಗಳು ಗ್ರಾಮ ಸಭೆಗಳು. ವರ್ಷದಲ್ಲಿ 2 ಬಾರಿ ಗ್ರಾಮ ಸಭೆಗಳು ಆಯೋಜನೆ ಆಗಬೇಕು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗ್ರಾಮ ಸಭೆಗಳನ್ನ ಕರೀತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅವರ ಗ್ರಾಮ ಸಭೆಗಳನ್ನ ಕರೆಯಲಿಕ್ಕೆ ವಿಫಲರಾದ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಸಭೆಗಳನ್ನ ಆಯೋಜನೆ ಮಾಡಬೇಕಾಗುತ್ತೆ. ಈ ಸಭೆಗಳ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಹಿಸ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ವಹಿಸಬಹುದು, ಅಥವಾ ಗ್ರಾಮದ ಸದಸ್ಯರಲ್ಲಿ ಯಾರಾದರೂ ಒಬ್ರು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಬಹುದು. ಒಟ್ಟಾರೆ ಸರ್ಕಾರದ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅಥವಾ ಗ್ರಾಮದಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕೆಲಸಗಳನ್ನು ಗ್ರಾಮ ಸಭೆಗಳಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಯ ಅಧಿಕಾರಕ್ಕೆ ಬಂದ್ರೆ, ಗ್ರಾಮ ಪಂಚಾಯತಿಯ ರಚನೆಯ ವಿಚಾರಕ್ಕೆ ಬಂದ್ರೆ ನೋಡಿ, ಗ್ರಾಮ ಪಂಚಾಯತಿಗಳು ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕಗಳು ಅಂತ ಕರಿತೀವಿ. ಗ್ರಾಮ ಪಂಚಾಯತಿಗಳು ಗ್ರಾಮ ಪ್ರದೇಶಗಳಲ್ಲಿ ರಚನೆಯಾಗಿರ್ತಕ್ಕಂಥ ಸ್ಥಳೀಯ ಸರ್ಕಾರಗಳು ಅಂತ ಹೇಳ್ತೀವಿ. ಎಲ್ಲಿ ಗ್ರಾಮ ಪಂಚಾಯತಿಗಳು ರಚನೆಯಾಗುತ್ತೆ ಅಂತ ನೋಡೋದಾದ್ರೆ, ಜನಸಂಖ್ಯೆಯನ್ನ ಆಧರಿಸಿ ಪಂಚಾಯಿತಿಗಳ ಸದಸ್ಯರ ಸಂಖ್ಯೆ ಒಂದು ಪಂಚಾಯಿತಿಯಿಂದ ಮತ್ತೊಂದು ಪಂಚಾಯಿತಿಗೆ ಬೇರೆ ಬೇರೆ ಆಗ್ತದೆ. ಕೆಲವು ಪಂಚಾಯಿತಿಗಳಲ್ಲಿ 8-10 ಜನ ಸದಸ್ಯರಿದ್ರೆ, ಮತ್ತೆ ಕೆಲವು ಪಂಚಾಯಿತಿಗಳಲ್ಲಿ 15 ಜನ ಸದಸ್ಯರವರೆಗೆ ಇರ್ತಾರೆ. ಮತ್ತೆ ಕೆಲವು ಪಂಚಾಯಿತಿಗಳಲ್ಲಿ 5 ಜನ 6 ಜನ ಸದಸ್ಯರು ಇರ್ತಾರೆ. ಯಾಕೆ ಇದು ವ್ಯತ್ಯಾಸ ಆಗುತ್ತೆ ಅಂತ ನೋಡ್ತಾರೆ. ಪಂಚಾಯಿತಿ ರಚನೆ ಆಗ್ಬೇಕಾದ್ರೆ ಗ್ರಾಮದ ಜನಸಂಖ್ಯೆಯನ್ನ ಆಧರಿಸಿ ಪಂಚಾಯಿತಿಗಳನ್ನ ರಚನೆ ಮಾಡಲಾಗುತ್ತೆ. ಹಾಗಾದ್ರೆ ಒಂದು ಪಂಚಾಯಿತಿ ರಚನೆ ಆಗ್ಬೇಕು ಅಂದ್ರೆ ಎಷ್ಟು ಜನಸಂಖ್ಯೆ ಇರಬೇಕು ಅಂತ ಬಂದ್ರೆ ನೋಡಿ, ಸಾಮಾನ್ಯವಾಗಿ 5,000ದಿಂದ 7,000 ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮಗಳಿಗೆ ಒಂದು ಪಂಚಾಯಿತಿಯನ್ನ ರಚನೆ ಮಾಡಲಾಗುತ್ತೆ. ಅಂದ್ರೆ ಈಗ ಒಂದು ಗ್ರಾಮದ ಜನಸಂಖ್ಯೆ 1,000 2,000 ಇದೆ ಅಂತ ಹೇಳಿದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಕೊಡ್ಲಿಕ್ಕೆ ಬರಲ್ಲ. ಮತ್ತೆ ಹೇಗೆ? ಈಗ ಸಣ್ಣ ಸಣ್ಣ ಹಳ್ಳಿಗಳಿದೆ ಅಂತ ಹೇಳಿದ್ರೆ, ಈ ಹಳ್ಳಿಯಲ್ಲಿ 1,000 ಜನಸಂಖ್ಯೆ ಇದೆಯಪ್ಪ, ಇಲ್ಲೊಂದು ಹಳ್ಳಿಯಲ್ಲಿ 2,000 ಜನಸಂಖ್ಯೆ ಇದೆ ಪಕ್ಕದ ಹಳ್ಳಿಯಲ್ಲಿ, ಮತ್ತೊಂದು ಹಳ್ಳಿಯಲ್ಲಿ 3,000 ಜನಸಂಖ್ಯೆ ಇದೆ, ರೈಟ್? ಇಲ್ಲೊಂದು 1,000 ಇದೆ, ಇಲ್ಲೊಂದು 2,000 ಇದೆ, ಇಲ್ಲೊಂದು 3,000 ಇದೆ, 5,000 ಆಯ್ತು. ಸೊ ಈ 3 ಹಳ್ಳಿಗಳನ್ನ ಸೇರ್ಬಿಟ್ಟು ಒಂದು ಗ್ರಾಮ ಪಂಚಾಯತಿ ಕೊಡ್ಬೋದು. ಇಲ್ಲ 4,000 ಇದೆ, ಇದ್ರಲ್ಲಿ ಸ್ವಲ್ಪ ದೊಡ್ಡೂರಪ್ಪ, ಇದ್ರಲ್ಲೇ ದೊಡ್ಡೂರು, 4, 4, 6, 7,000 ಜನಸಂಖ್ಯೆ ಆಯ್ತು. 5ರಿಂದ 7,000 ಜನಸಂಖ್ಯೆ ಇರ್ತಕ್ಕಂಥ ಹಳ್ಳಿಗಳನ್ನ ಸೇರಿಸ್ಬಿಟ್ಟು ಒಂದು ಗ್ರಾಮ ಪಂಚಾಯತಿ ರಚನೆ ಮಾಡ್ತಾರೆ. ಸೊ ಈ 3 ಹಳ್ಳಿಗಳನ್ನ ಸೇರ್ಕೊಂಡ್ಬಿಟ್ಟು ಒಂದು ಗ್ರಾಮ ಪಂಚಾಯತಿ ಅಂತ ರಚನೆ ಮಾಡ್ತಾರೆ. ಸೊ ಈ 3 ಹಳ್ಳಿಯಲ್ಲಿ ಎಲ್ಲಿ ಕೊಡ್ಬೇಕು ಗ್ರಾಮ ಪಂಚಾಯತಿ? ಹಾಗಾದ್ರೆ ಪಂಚಾಯತಿ ಆಫೀಸ್ ಎಲ್ಲಿ ಬರಬೇಕು ಅಂತ ಹೇಳಿದ್ರೆ, ಯಾವ ಊರಿನಲ್ಲಿ ಹೆಚ್ಚು ಜನ ಸದಸ್ಯರು ಇರ್ತಾರೋ ಆ ಊರಿನಲ್ಲಿ ಸಾಮಾನ್ಯವಾಗಿ ಪಂಚಾಯತಿ ಆಫೀಸ್ ಇರುತ್ತೆ. ಪಂಚಾಯತಿನ ಆ ಊರಿಗೆ ಕೊಡ್ತಾರೆ.
ರೈಟ್. ಇಲ್ಲಿ 1,000, 2,000, 4,000 ಜನಸಂಖ್ಯೆ ಇದೆ ಅಂದ್ರೆ ಸಾಮಾನ್ಯವಾಗಿ ಈ 4,000 ಜನಸಂಖ್ಯೆ ಇರ್ತಕ್ಕಂತ ಊರಿಗೆ 1 ಗ್ರಾಮ ಪಂಚಾಯತಿನ ಕೊಡ್ಲಿಕ್ಕೆ ಸಾಧ್ಯ. ಸೊ ಒಟ್ಟಾರೆ ಒಂದು ಗ್ರಾಮ ಪಂಚಾಯತಿ ರಚನೆ ಆಗ್ಬೇಕು ಅಂದ್ರೆ ಆ ಗ್ರಾಮ ಪಂಚಾಯತಿ ಜನಸಂಖ್ಯೆಯನ್ನ ಆಧರಿಸಿ ರಚನೆ ಆಗುತ್ತೆ. ಸೊ 5,000 ರಿಂದ 7,000 ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿಯನ್ನ ರಚನೆ ಮಾಡಲಾಗುತ್ತೆ. ಇನ್ನ ಮಲೆನಾಡು ಪ್ರದೇಶಗಳ ಕಡೆ ಹೋದ್ರೆ ನಮ್ಗೆ ಗೊತ್ತಿದೆ ಮಲೆನಾಡಿನಲ್ಲಿ ಜನಸಂಖ್ಯೆ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ವಿರಳ ಅಲ್ವಾ. ನಮ್ಮ ಮನೆಗಳಿದ್ದ ಹಾಗೆ ಹತ್ತತ್ರ ಒತ್ತೊತ್ತಾಗಿ ಇರಲ್ಲ ಮನೆಗಳು, ಜನಸಂಖ್ಯೆ ಕಡಿಮೆ ಇರುತ್ತೆ, ತುಂಬಾ ದೂರ ದೂರ ಪ್ರದೇಶಗಳಲ್ಲಿ ಇರುತ್ತೆ. ಸೊ ಹಾಗಾಗಿ ಮಲೆನಾಡು ಪ್ರದೇಶಗಳಿಗೆ ಬಂದ್ರೆ ಮಲೆನಾಡು ಪ್ರದೇಶದಲ್ಲಿ 2,500 ಜನಸಂಖ್ಯೆಗೆ ಒಂದು ಪಂಚಾಯತಿಯನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಸಾಮಾನ್ಯವಾಗಿ 5,000 ರಿಂದ 7,000 ಜನಸಂಖ್ಯೆಗೆ ಒಂದು ಪಂಚಾಯತಿ ಬರುತ್ತೆ. ಮಲೆನಾಡು ಪ್ರದೇಶಗಳಲ್ಲಿ ಅಂದ್ರೆ ಈಗ ದಕ್ಷಿಣ ಕನ್ನಡ ಇರಲಿ, ಉಡುಪಿ ಇರಲಿ, ಉತ್ತರ ಕನ್ನಡ ಇರಲಿ, ಕರಾವಳಿ ಜಿಲ್ಲೆಗಳು ಅಂತ ಕರಿತೀವಿ, ಅಲ್ಲೂ ಕೂಡ ಜನಸಂಖ್ಯೆ ವಿರಳನೆ, ತುಂಬಾ ದೂರ ದೂರ ಪ್ರದೇಶಗಳಲ್ಲಿ ಜನವಸತಿ ಪ್ರದೇಶಗಳಿರುತ್ತೆ. ಸೊ ಅಲ್ಲಿ ಜೊತೆಗೆ ಮಲೆನಾಡು ಪ್ರದೇಶಗಳು ಅಂತ ಏನ್ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜನಸಂಖ್ಯೆ ವಿರಳವಾಗಿರೋದ್ರಿಂದ 2,500 ಜನಸಂಖ್ಯೆಗೆ ಒಂದು ಪಂಚಾಯತಿ ಕೊಡಲಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಹೇಳ್ತಾ ಇರೋದು ಪಂಚಾಯತಿಗಳ ರಚನೆ ಅಂತ ಬಂದಾಗ ಜನಸಂಖ್ಯೆಯನ್ನ ಆಧರಿಸಿ ಪಂಚಾಯತಿಗಳನ್ನ ರಚನೆ ಮಾಡಲಾಗುತ್ತೆ. ಇನ್ನು ಆ ಗ್ರಾಮದಲ್ಲಿರ್ತಕ್ಕಂಥ ವಯಸ್ಕ ಮತದಾರರು ಈ ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ಮತದಾನ ಮಾಡ್ತಾರೆ. ಗ್ರಾಮ ಪಂಚಾಯಿತಿಯ ಸದಸ್ಯರು ಯಾರಿಂದ ಆಯ್ಕೆ ಆಗ್ತಾರೆ ಅಂತ ನೋಡಿದ್ರೆ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಎಷ್ಟು ಹಳ್ಳಿಗಳು ಬರುತ್ತೋ ಆ ಹಳ್ಳಿಗಳಲ್ಲಿ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮತದಾರರಿಂದ ವಯಸ್ಕ ಮತದಾರರು ಅಂತ ಕರಿತೀವಿ. ನಾವು ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ ಅಲ್ವಾ. ಸಂವಿಧಾನದಲ್ಲಿ ವಯಸ್ಕ ಮತದಾನ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ. ಏನು ವಯಸ್ಕ ಮತದಾನ ಪದ್ಧತಿ ಅಂತ ಹೇಳಿದ್ರೆ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವಯಸ್ಕರು ಚುನಾವಣೆಯಲ್ಲಿ ತಮಗಿಷ್ಟ ಬಂದ ಅಭ್ಯರ್ಥಿಗಳಿಗೆ ಮತ ಹಾಕೋದ್ರ ಮೂಲಕ ಅವರನ್ನ ಆಯ್ಕೆ ಮಾಡೋದಕ್ಕೆ ನಾವು ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಸೊ ವಯಸ್ಕ ಮತದಾರರಿಂದ ಆಯ್ಕೆ ಆಗುತ್ತೆ. ವಯಸ್ಕರು ಅಂದ್ರೆ ಇಲ್ಲಿ ಭಾರತದಲ್ಲಿ ಮತದಾನದ ಹಕ್ಕು ಯಾರಿಗಿದೆ ಅಂತ ಹೇಳಿದ್ರೆ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರನ್ನ ವಯಸ್ಕರು ಅಂತ ಕರಿತೀವಿ, ಅವರಿಗೆ ಮತದಾನದ ಹಕ್ಕಿದೆ. ಸೊ ನೋಡಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 4,000 ಇದೆ, 2,000 ಇದೆ, 1,000 ಇದೆ ಅಂತ ಹೇಳಿದ್ರೆ ಸೊ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಜನ ಸದಸ್ಯರು ಆಯ್ಕೆ ಆಗ್ತಾರೆ ನೋಡಿ. ಪ್ರತಿ 400 ಜನರಿಗೆ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಅಂದ್ರೆ ಗ್ರಾಮ ಪಂಚಾಯತಿಯ ಪ್ರತಿಯೊಬ್ಬ ಸದಸ್ಯ 400 ಜನರನ್ನ ಪ್ರತಿನಿಧಿಸ್ತಾನೆ. ಸೊ ಇಲ್ಲಿ ಉದಾಹರಣೆಗೆ ಇಲ್ಲೊಂದು 1,000 ಜನಸಂಖ್ಯೆ ಇರ್ತಕ್ಕಂಥ ಊರಿದೆ ಅಂದ್ರೆ ಇಲ್ಲಿ ಎಷ್ಟು ಜನರನ್ನ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪಂಚಾಯತಿಗೆ ಈ ಊರಿನಿಂದ 2 ಅಥವಾ 3 ಸದಸ್ಯರನ್ನ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ. ಸೊ 400 ಜನರಿಗೆ ಒಬ್ಬ ಪ್ರತಿನಿಧಿ ಅಂತ ಹೇಳಿದ್ರೆ ಎಷ್ಟಾಯ್ತಪ್ಪ, 4 4 800 1000 800 1200 1000 ಜನಸಂಖ್ಯೆ ಇದೆ ಅಂತಂದ್ರೆ 2 ರಿಂದ 3 ಸದಸ್ಯರನ್ನ ಹೊಂದಲಿಕ್ಕೆ ಅವಕಾಶ ಇದೆ ಈ ಊರಿಗೆ. ಸೊ ಇಲ್ಲಿ 2,000 ಜನಸಂಖ್ಯೆ ಇದೆ ಅಂತಂದ್ರೆ 4 4 16 4 5 20 4 5 20 ಅಂತಂದ್ರೆ ಈ ಊರಿನಿಂದ 5 ಜನ, ಈ ಊರಿನಿಂದ 2 ಇಟ್ಕೊಳ್ಳೋಣ ನೋಡ. ಇಲ್ಲಿ 4 ಜನ ಇದ್ದಾರೆ ಅಂತಂದ್ರೆ ಇಲ್ಲಿ 10 ಜನ ಅಲ್ವಾ. 4 10 40. ಸೊ 10 15 17 ಜನ. ಸೊ ಈ ಪಂಚಾಯಿತಿಯಲ್ಲಿ 17 ಜನ ಸದಸ್ಯರಿಗೆ ಅವಕಾಶ ಇದೆ. ಸೊ ಆ ಗ್ರಾಮ ಯಾವ ಗ್ರಾಮ ಪಂಚಾಯಿತಿಗೆ ಸೇರಿದೆಯೋ ಆ ಗ್ರಾಮ ಪಂಚಾಯಿತಿಗೆ ಆ ಗ್ರಾಮದಿಂದ ಎಷ್ಟು ಜನ ಸದಸ್ಯರು ಆಯ್ಕೆ ಆಗ್ತಾರೆ ಅಂತ ಬಂದಾಗ ಜನಸಂಖ್ಯೆಯನ್ನು ಆಧರಿಸಿ 400 ಜನರಿಗೆ ಒಬ್ಬ ಪ್ರತಿನಿಧಿಯಂತೆ ಆ ಗ್ರಾಮದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಎಷ್ಟು ಜನಸಂಖ್ಯೆ ಇದೆ ಅನ್ನೋದ್ರ ಆಧಾರದ ಮೇಲೆ ಆ ಗ್ರಾಮದಿಂದ ಎಷ್ಟು ಜನ ಸದಸ್ಯರನ್ನ ಪಂಚಾಯಿತಿಗೆ ಆಯ್ಕೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಲಾಗುತ್ತೆ. ಇನ್ನು ಆಯ್ಕೆ ಮಾಡಬೇಕಾದ್ರೆ ಮೀಸಲಾತಿ ವಿಚಾರಕ್ಕೆ ಬರ್ತದೆ. ಮೀಸಲಾತಿ ಅಂತ ಬಂದಾಗ
ಸಂವಿಧಾನಬದ್ಧವಾಗಿ ಪಂಚಾಯಿತಿಗಳಿಗೆ ಚುನಾವಣೆ ಮಾಡಬೇಕಾದ್ರೆ ಕಾಲಕ್ಕೆ ಮೀಸಲಾತಿಗಳು ಅಂತ ಕೊಡ್ತಾ ಬರ್ತೀವಿ. ಏನ್ ಮೀಸಲಾತಿಗಳು? ಈಗ ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮೀಸಲಾತಿ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಎಲ್ಲ ಹಂತದ್ದು, ಅದು ಗ್ರಾಮ ಪಂಚಾಯತಿ ಇರ್ಲಿ, ತಾಲೂಕ್ ಪಂಚಾಯತಿ ಇರ್ಲಿ, ಜಿಲ್ಲಾ ಪಂಚಾಯತಿ ಇರ್ಲಿ, ಅಥವಾ ಎಲ್ಲ ಒಟ್ಟಾರೆ ಚುನಾಯಿತ ಯಾವ್ಯಾವ ಸಂದರ್ಭದಲ್ಲಿ ನಾವು ಎಲೆಕ್ಷನ್ ಅನ್ನ ಮಾಡ್ತೀವಿ, ಎಲ್ಲ ಚುನಾವಣೆಗಳಲ್ಲೂ ಕೂಡ ರಿಸರ್ವೇಶನ್ ಅನ್ನ ಕೊಡ್ತಾ ಇದ್ದೀವಿ. ಮೀಸಲಾತಿಯ ಆಧಾರದ ಮೀಸಲಾತಿಯನ್ನ ಇಲ್ಲಿ ಅನ್ವಯಿಸಲಾಗುತ್ತೆ. ಇನ್ನ ಮತದಾರರಿಂದ ಮತವನ್ನ ಪಡ್ಕೊಂಡು ಆಯ್ಕೆಯಾಗಿ ಪಂಚಾಯಿತಿಯ ಸದಸ್ಯರಾದ್ಮೇಲೆ ಅವರ ಅಧಿಕಾರಾವಧಿ ಬಂದ್ಬಿಟ್ಟು 5 ವರ್ಷ ಅಧಿಕಾರಾವಧಿ ಇರುತ್ತೆ. ಗ್ರಾಮ ಪಂಚಾಯಿತಿಯ ಅಧಿಕಾರಾವಧಿ 5 ವರ್ಷ. ಒಂದು ಸಾರಿ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಆಯ್ಕೆ ಆಗಿ ಅಂತ ಹೇಳಿದ್ರೆ ನನ್ನ ಅಧಿಕಾರಾವಧಿ 5 ವರ್ಷಗಳಿರುತ್ತೆ. 5 ವರ್ಷದ ಅಧಿಕಾರಾವಧಿಗೆ ಆಯ್ಕೆ ಆಗ, ಅಥವಾ ಪಂಚಾಯಿತಿಯ ಅವಧಿ ಯಾವಾಗ ಮುಗಿಯುತ್ತೆ ಅವಾಗ ಪಂಚಾಯಿತಿಯ ಸದಸ್ಯತ್ವ ನಿಲ್ಲುವವರೆಗೆ ನಾನು ಅಧಿಕಾರದಲ್ಲಿ ಇರಬಹುದು. ಈ ಪಂಚಾಯಿತಿ ಏನು ರಚನೆ ಆಗುತ್ತೆ, ಗ್ರಾಮ ಪಂಚಾಯಿತಿ ಏನು ರಚನೆ ಆಗುತ್ತೆ, ಸೊ ಎಷ್ಟು ಜನ ಸದಸ್ಯರಿಂದ ಆಯ್ಕೆ ಆಗ್ತಾರೆ ಅಂತ ನೋಡಿದ್ವಿ. ಆಯ್ಕೆ ಆಗಿರ್ತಕ್ಕಂಥ ಸದಸ್ಯರು ಈಗ 15 ಜನ ಸದಸ್ಯರು, ಇಲ್ಲಿ 10, ಇಲ್ಲಿ 5, ಇಲ್ಲೊಂದು 2, ಒಟ್ಟು 17 ಜನ ಸದಸ್ಯರು ಈ ಪಂಚಾಯಿತಿಯಿಂದ ಆಯ್ಕೆ ಆಗ್ತಾರೆ. 17 ಜನ ಸದಸ್ಯರು ಆಯ್ಕೆ ಆಗ್ತಾರೆ. ಸೊ ಇಲ್ಲಿ ಸಭೆಗಳನ್ನ ನಡೆಸಬೇಕಲ್ಲ, ಗ್ರಾಮ ಪಂಚಾಯಿತಿ ಸಭೆ ಕರಿಬೇಕಲ್ಲ. ಆ ಗ್ರಾಮ ಪಂಚಾಯಿತಿ ಸಭೆ ಕರಿಬೇಕು ಅಂದ್ರೆ ಕನಿಷ್ಠ ತಿಂಗಳಿಗೆ 1 ಸಭೆಗಳನ್ನ ನಡೆಸಬೇಕು. 1 ಸಭೆ ತಿಂಗಳಿಗೆ ಒಂದರಂತೆ ಸಭೆಯನ್ನ ಕರಿಬೇಕಾಗತ್ತೆ ಗ್ರಾಮ ಪಂಚಾಯಿತಿ. ಈ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ನೋಡಿದ್ರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ. ಹೌದು, ಅಧ್ಯಕ್ಷರು ಹೇಗೆ ಆಯ್ಕೆ ಆಗ್ತಾರೆ? ಅಧ್ಯಕ್ಷರು ಹೇಗೆ ಆಯ್ಕೆ ಆಗ್ತಾರೆ ಅಂತ ನೋಡಿದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಮತ್ತು ಅಧಿಕಾರಾವಧಿಗೆ ಸಂಬಂಧಪಟ್ಟ ಹಾಗೆ ಈಗ ಗ್ರಾಮದ ಮತದಾರರು 18 ವರ್ಷ ಮೇಲ್ಪಟ್ಟವರು ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿ ಆಯ್ಕೆ ಮಾಡಿದ್ರು. ಆಯಾ ಊರುಗಳಿಂದ 10, 5, 2 ಒಟ್ಟು 17 ಜನ ಆಯ್ಕೆ ಆಯ್ತು. ಈಗ ಇವರು 17 ಜನ ಸದಸ್ಯರು ಪಂಚಾಯಿತಿ ಆಯ್ಕೆ ಬಂದ್ರು. ಈ 17 ಜನ ಸದಸ್ಯರು ಪಂಚಾಯಿತಿ ಎಲೆಕ್ಷನ್ ಆಗಿ ಫಲಿತಾಂಶ ಡಿಕ್ಲೇರ್ ಆದ್ಮೇಲೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಮೊದಲ ಬಾರಿಗೆ ಸಭೆ ಸೇರ್ತಾರಲ್ಲ, ಹೊಸದಾಗಿ ಪಂಚಾಯಿತಿ ಚುನಾವಣೆ ನಡೆದು ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ಮೊದಲ ಬಾರಿಗೆ ಸಭೆ ಸೇರಿದಾಗ ಆ ಗ್ರಾಮ ಪಂಚಾಯಿತಿಯ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಒಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅಂದ್ರೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಮತದಾರರು ಮತ ಹಾಕಲ್ಲ, ಬದಲಾಗಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ತಮ್ಮಲ್ಲಿಯೇ ಒಬ್ಬರನ್ನ ಅಧ್ಯಕ್ಷನನ್ನಾಗಿ ಮತ್ತೊಬ್ಬ ಉಪಾಧ್ಯಕ್ಷನನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಇಲ್ಲೂ ಕೂಡ ಮೀಸಲಾತಿಗಳನ್ನ ಅನ್ವಯ ಮಾಡಲಾಗುತ್ತೆ. ಅಲ್ಲೂ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನಕ್ಕೂ ಕೂಡ ಮೀಸಲಾತಿ ನೋಡಿ. ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಈ ಸಭೆಗಳನ್ನ ನಡೆಸ್ತೀವಿ, ಯಾವುದೋ ಒಂದು ಮಹತ್ವದ ವಿಚಾರದ ಬಗ್ಗೆ ತೀರ್ಮಾನ ಕೈಗೊಳ್ಳಬೇಕಾಗಿದೆ. ಪಂಚಾಯಿತಿ ಏನ್ ಮಾಡಿದೆ, ಸಭೆ ಕರೆದಿದೆ, ಸಭೆ ಆಯೋಜನೆ ಮಾಡಿದೆ. ಸೊ ಸಭೆನ ನಡೆಸಿದ ಸಂದರ್ಭದಲ್ಲಿ ಕೋರಂ ಬಹಳ ಮುಖ್ಯ. ಏನು ಕೋರಂ? ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಒಟ್ಟು ಸದಸ್ಯರಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅದರಲ್ಲಿ ಕನಿಷ್ಠ ಅರ್ಧದಷ್ಟಾದ್ರೂ ಸದಸ್ಯರು ಹಾಜರಿದ್ರೆ ಆ ಸಭೆನ ಮುಂದುವರಿಸಬಹುದು. ಆ ಸಭೆಯಲ್ಲಿ ಚರ್ಚೆಗಳನ್ನು ಮಾಡಬಹುದು, ತೀರ್ಮಾನಗಳನ್ನ ಕೈಗೊಳ್ಳಬಹುದು. ಇಲ್ಲ ಅಂತ ಹೇಳಿದ್ರೆ ಆ ಸಭೆಯಲ್ಲಿ ಯಾವುದೇ ತೀರ್ಮಾನವನ್ನ ಮಾಡಲಿಕ್ಕೆ ಬರಲ್ಲ. ಕೋರಂ ಅಂತ ಹೇಳ್ತೀವಿ. ಒಟ್ಟು ಸದಸ್ಯರಲ್ಲಿ ಹಾಜರಿರುವ ಸದಸ್ಯರ ಸಂಖ್ಯೆ ಅರ್ಧದಷ್ಟಾದ್ರೂ ಇರಬೇಕು. ಈಗ 17 ಜನ ಸದಸ್ಯರಿದ್ದಾರೆ ಅಂತಂದ್ರೆ 17 ಜನರಲ್ಲಿ ಎಷ್ಟು ಜನ ಸದಸ್ಯರು ಇರ್ಬೇಕಪ್ಪ? 17 ಜನ ಅಂತಂದ್ರೆ 7 2 14.
8 16 ಅಲ್ವಾ, 8 16 17 ಜನ ಇದ್ದಾರೆ ಅಂತಂದ್ರೆ 8ರಿಂದ 9 ಜನ ಸದಸ್ಯರು. 9 ಜನ ಸದಸ್ಯರಿದ್ದಾಗ ಅಲ್ಲಿ ಕೋರಂ ಇದೆ ಅಂತ, ಕೋರಂ ಇದೆ ಅಂತ ಸಂದರ್ಭದಲ್ಲಿ ಸಭೆಯನ್ನ ಮುಂದುವರಿಸಬಹುದು, ತೀರ್ಮಾನಗಳನ್ನ ಕೈಗೊಳ್ಳಬಹುದು. ಆದ್ರೆ ಕೋರಂ ಇಲ್ಲ ಅಂತ ಹೇಳಿದ್ರೆ ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡ್ಲಿಕ್ಕೆ ಬರಲ್ಲ, ತೀರ್ಮಾನ ಕೈಗೊಳ್ಳಲಿಕ್ಕೆ ಬರುತ್ತಿಲ್ಲ. ಸೊ ತಿಂಗಳಿಗೊಮ್ಮೆ ಸಭೆಯನ್ನ ಕರಿಬೇಕು, ಅಧ್ಯಕ್ಷರು ಸಭೆ ಕರೀತಾರೆ. ಆ ಸಭೆಯಲ್ಲಿ ಕೋರಂ ನೋಡ್ಕೊಂಡ್ಬಿಟ್ಟು ವಿಷಯಗಳು ಚರ್ಚೆ ಆಗುತ್ತೆ. ಇನ್ನು ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಮತ್ತು ಅಧಿಕಾರಾವಧಿ ಬಂದ್ರೆ ಮೀಸಲಾತಿಯನ್ನ ಆಧರಿಸಿಬಿಟ್ಟು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗಳು ನಡೆಯುತ್ತೆ. ಈ ಆಯ್ಕೆಗಳು ಮೀಸಲಾತಿ ಇದಕ್ಕೆ ಒಳಪಟ್ಟು. ಇನ್ನ ಬಹಳ ಮುಖ್ಯವಾಗಿ ಪಂಚಾಯಿತಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದ್ರೆ ಸ್ಥಾಯಿ ಸಮಿತಿಗಳನ್ನ ರಚನೆ ಮಾಡ್ಕೊಳ್ತಾರೆ. ಪಂಚಾಯಿತಿ ಮಟ್ಟದಲ್ಲಿ ಹಲವಾರು ಸ್ಥಾಯಿ ಸಮಿತಿಗಳಿವೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಥಾಯಿ ಸಮಿತಿ ಅಂತ ರಚನೆ ಮಾಡ್ಕೊಂಡ್ರೆ ಯಾರಿರ್ತಾರೆ ಶಿಕ್ಷಣದ ಸ್ಥಾಯಿ ಸಮಿತಿಯಲ್ಲಿ ಅಂತ ನೋಡಿದ್ರೆ, ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಿಕ್ಷಣಾಸಕ್ತರನ್ನ ಒಳಗೊಂಡಂತೆ ಶಿಕ್ಷಣದ ಬಗ್ಗೆ ಒಲವನ್ನ ಹೊಂದಿರತಕ್ಕಂತಿರಬಹುದು ಅಥವಾ ಹೆಚ್ಚಿನ ಜ್ಞಾನವನ್ನ ಹೊಂದಿರತಕ್ಕಂತಿರಬಹುದು, ಅವರನ್ನ ಒಳಗೊಂಡಂತೆ ಒಂದು ಸಮಿತಿಯನ್ನ ರಚನೆ ಮಾಡಿಬಿಟ್ಟು ಆ ಸ್ಥಾಯಿ ಸಮಿತಿಯ ನೇತೃತ್ವದಲ್ಲಿ ಏನ್ ಮಾಡುತ್ತೆ, ಪಂಚಾಯಿತಿಯಿಂದ ಶಿಕ್ಷಣಕ್ಕೆ ಏನು ಖರ್ಚು ಮಾಡ್ಲಿಕ್ಕೆ ಅವಕಾಶ ಇದೆ, ಅದು ಪ್ರಾಥಮಿಕ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ, ಶಾಲೆಗಳಿಗೆ ಮಾಡಬಹುದಾದ ಅನುಕೂಲಗಳ ಬಗ್ಗೆ ಸ್ಥಾಯಿ ಸಮಿತಿಗಳು ಕ್ರಮಗಳನ್ನ ಕೈಗೊಳ್ಳುತ್ತೆ. ಎಷ್ಟು ಹಣ ರಿಲೀಸ್ ಆಗ್ತದೆ, ಅದು ಯಾವ್ದಾದ್ರು ಆಗಿರ್ಬೋದು, ಕಟ್ಟಡ ನಿರ್ಮಾಣಕ್ಕಾಗಿರೋ ಆಗಿರ್ಬೋದು ಅಥವಾ ಪಂಚಾಯಿತಿ ವತಿಯಿಂದ ಕಾಂಪೌಂಡ್ ನಿರ್ಮಾಣ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡುವುದಾಗಿರ್ಬೋದು, ಅಥವಾ ಪಂಚಾಯಿತಿಯಿಂದ ಶಾಲೆಗಳ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನ ಕೊಡೋದಿರ್ಬೋದು, ಅಥವಾ ಆರೋಗ್ಯ ತಪಾಸಣೆಗಳನ್ನ ಮಾಡಿಸೋದಿರ್ಬೋದು, ಅಥವಾ ಕ್ರೀಡಾ ಸಾಮಗ್ರಿಗಳನ್ನ ಒದಗಿಸಿಕೊಡೋದಿರ್ಬೋದು. ಸೊ ಹೀಗೆ ಪೀಠೋಪಕರಣ ಸರಬರಾಜು ಮಾಡೋದಿರ್ಬೋದು. ಸೊ ಹೀಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅದನ್ನ ಮಾಡ್ಲಿಕ್ಕೆ ಒಂದು ಸ್ಥಾಯಿ ಸಮಿತಿ. ಸೊ ಇದೊಂದು ಎಕ್ಸಾಂಪಲ್ ಅಷ್ಟೇ. ಹೀಗೆ ಬೇರೆ ಬೇರೆ ಸ್ಥಾಯಿ ಸಮಿತಿಗಳನ್ನ ರಚನೆ ಮಾಡ್ತಿರ್ತಾರೆ. ಆ ಸ್ಥಾಯಿ ಸಮಿತಿಗಳು ರಚನೆಯಾಗಿ ಪರಿಣಾಮಕಾರಿ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಪಂಚಾಯತಿಗೆ ಅನುದಾನ ಬರಬೇಕು ಅಂತ ಹೇಳಿದ್ರೆ ಅದು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಯಾವಾಗಲೂ ಜೆಡ್ಪಿ ಇಂದನೇ ಬರುತ್ತೆ, ಜಿಲ್ಲಾ ಪಂಚಾಯತಿಯಿಂದನೇ ಅನುದಾನ ಬರುತ್ತೆ. ಆ ಬರ್ತಕ್ಕಂಥ ಅನುದಾನವನ್ನ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಮೀಸಲಿಡ್ಬೇಕು, ಖರ್ಚು ಮಾಡಬೇಕು ಅಂತ ಬಂದಾಗ ಈ ಸ್ಥಾಯಿ ಸಮಿತಿಗಳ ಸಲಹೆ ಸೂಚನೆಗಳನ್ನ ಅವರು ಆಧರಿಸ್ತಾರೆ. ಬಹಳ ಮುಖ್ಯವಾಗಿ ನಾವು ಇದುವರೆಗೂ ಇಷ್ಟೊತ್ತು ತಿಳ್ಕೊಂಡಿರೋದು ಯಾರು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ನಾವು ನೋಡೋಣ. ಇನ್ನು ಪಂಚಾಯಿತಿಗಳಲ್ಲಿ ಸರ್ಕಾರದಿಂದ ನೇಮಕ ಆಗಿರ್ತಕ್ಕಂಥ ಒಬ್ಬ ಅಧಿಕಾರಿ ಇರ್ತಾರೆ. ನಾವಾಗ್ಲೇ ಪಂಚಾಯತ್ ರಾಜ್ನ ನಕ್ಷೆಯಲ್ಲಿ ನೋಡಿದ್ವಿ, ಸರ್ಕಾರದಿಂದ ನೇಮಕಾತಿ ಮಾಡ್ಕೊಳ್ತಕ್ಕಂಥ ಒಬ್ಬ ಅಧಿಕಾರಿ ಇದ್ದಾರೆ, ಅವನ್ನ PDO ಅಂತ ಕರಿತೀವಿ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಲ್ವಾ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಕರಿತೀವಿ. ಪಂಚಾಯಿತಿಯ ಕಾರ್ಯಪಾಲನೆಗಾಗಿ ಪೂರ್ಣಾವಧಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅನ್ನೋ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಲಾಗುತ್ತೆ, ಅವ್ರನ್ನ PDO ಅಂತ ಕರಿತೀವಿ. ಸೊ ಇತ್ತೀಚೆಗೆ ಸರ್ಕಾರ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಈ PDOಗಳನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ನೇಮಕ ಮಾಡ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಪರೀಕ್ಷೆಗಳನ್ನು ನಡೆಸಿ ಆ PDO ಎಕ್ಸಾಮ್ಗಳಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವ್ರನ್ನ ಗ್ರೇಡಿಂಗ್ ಆಧಾರದ ಮೇಲೆ ಪಂಚಾಯತಿಗಳಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ನೇಮಕ ಮಾಡ್ತಾರೆ. ಸೊ ಒಬ್ಬ ಸೆಕ್ರೆಟರಿ ಇರ್ತಾರೆ, ಒಬ್ಬ PDO ಇರ್ತಾರೆ, ಜೊತೆಗೆ ಅಧ್ಯಕ್ಷರು ಉಪಾಧ್ಯಕ್ಷರ ನೇತೃತ್ವದಲ್ಲಿ ಸದಸ್ಯರ ಸಮ್ಮುಖದಲ್ಲಿ ಸಭೆಗಳನ್ನ ನಡೆಸಿ ತೀರ್ಮಾನಗಳನ್ನ ಕೈಗೊಳ್ತಾರೆ. ಆದ್ರೆ ಈ PDOಗಳು ಚರ್ಚೆ ಮತ್ತು ತೀರ್ಮಾನದ ವಿಚಾರದಲ್ಲಿ ಮತ ಚಲಾವಣೆಯ ಅಧಿಕಾರವನ್ನ ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ಅಧಿಕಾರಿಗಳು ಮತದಾನದಲ್ಲಿ ಭಾಗವಹಿಸಲಿಕ್ಕೆ ಬರುವುದಿಲ್ಲ. ಸೊ ಇದಿಷ್ಟು ಗ್ರಾಮ ಪಂಚಾಯಿತಿಯ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ, ಗ್ರಾಮ ಪಂಚಾಯಿತಿಯ ರಚನೆಗೆ ಸಂಬಂಧಪಟ್ಟಂತೆ ನಾವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಏನ್ ಅಂಶಗಳಿದೆ. ಸೊ ಪಂಚಾಯಿತಿಯ ವಿಚಾರಕ್ಕೆ ಬಂದ್ರೆ
ಜನಸಂಖ್ಯೆಯನ್ನು ಆಧರಿಸಿ ಆಯ್ಕೆ ಆಗುತ್ತೆ. 5ರಿಂದ 7,000 ಜನಸಂಖ್ಯೆಗೆ ಒಂದು ಪಂಚಾಯಿತಿ ಅಸ್ತಿತ್ವಕ್ಕೆ ಬರುತ್ತೆ. ಮಲೆನಾಡು ಪ್ರದೇಶಗಳಲ್ಲಿ ಜನಸಂಖ್ಯೆಯನ್ನು ಕಡಿಮೆ ಮಾಡಿದರೆ 2,500 ಜನಸಂಖ್ಯೆಗೆ ಒಂದು ಪಂಚಾಯಿತಿ ಅಸ್ತಿತ್ವಕ್ಕೆ ಬರುತ್ತೆ. ಇನ್ನು ಪಂಚಾಯಿತಿಗಳಲ್ಲಿ ವಯಸ್ಕ ಮತದಾನ ಪದ್ಧತಿಯ ಮೂಲಕ ಆಯ್ಕೆ ನಡೆಯುತ್ತೆ. 18 ವರ್ಷ ಮೇಲ್ಪಟ್ಟವರು ಮತದಾನ ಮಾಡ್ತಾರೆ. ಪ್ರತಿ 400 ಜನರಿಗೆ ಒಬ್ಬ ಸದಸ್ಯರನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದರಂತೆ ಆ ಊರಿನ ಜನಸಂಖ್ಯೆ ಎಷ್ಟಿದೆ ಅದರ ಆಧಾರದ ಮೇಲೆ ಆ ಊರಿನಿಂದ ಎಷ್ಟು ಜನ ಸದಸ್ಯರು ಆಯ್ಕೆ ಆಗಬೇಕು ಅನ್ನೋದನ್ನ ನಿರ್ಧಾರ ಮಾಡಿ. ಇನ್ನು ಪಂಚಾಯತಿಯಲ್ಲಿ ಮೀಸಲಾತಿ ಇರುತ್ತೆ. ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಮೀಸಲಾತಿಗಳ ಅನ್ವಯ ಚುನಾವಣೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ. ಇನ್ನು ಅಧಿಕಾರಾವಧಿ ಗ್ರಾಮ ಪಂಚಾಯತಿ ಅಧಿಕಾರಾವಧಿ 5 ವರ್ಷ ಇರುತ್ತೆ. ತಿಂಗಳಿಗೆ 1,000 ಸಭೆ ಸೇರ್ಬೇಕಾಗುತ್ತೆ. ಸಭೆಯಲ್ಲಿ ಕೋರಂ ಅರ್ಧದಷ್ಟು ಆದ್ರೂ ಇರಬೇಕಾಗುತ್ತೆ ಚರ್ಚೆಗಳನ್ನು ಮಾಡಬೇಕಾದ್ರೆ. ಇನ್ನ ಪಂಚಾಯತಿ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನ ಅಧ್ಯಕ್ಷನಾಗಿ ಮತ್ತೊಬ್ಬರನ್ನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಸೊ ಅವರ ಅಧಿಕಾರಾವಧಿ ನಿರ್ಧಾರ ಆಗುತ್ತೆ. ಸೊ ಹಾಗೇನೆ ಅಧ್ಯಕ್ಷತೆ ವಿಚಾರಕ್ಕೆ ಬಂದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಬಂದಾಗ ಅಲ್ಲೂ ಕೂಡ ಮೀಸಲಾತಿಯನ್ನು ಆಧರಿಸಿ ಸರ್ಕಾರ ಕಾಲಕ್ಕೆ ನಿಗದಿ ಮಾಡತಕ್ಕಂತ ಮೀಸಲಾತಿಯನ್ನ ಆಧರಿಸಿ ತೀರ್ಮಾನಗಳನ್ನ ಕೈಗೊಳ್ಳಬೇಕಾಗುತ್ತೆ ಅಧ್ಯಕ್ಷರು ಉಪಾಧ್ಯಕ್ಷರು. ಇನ್ನು ಸ್ಥಾಯಿ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಪರಿಣಾಮಕಾರಿ ಆಡಳಿತವನ್ನ ಪಂಚಾಯತಿಗಳು ನೀಡುತ್ತೆ. ಹಾಗೆಯೇ ಪಿಡಿಒ ಅಂತ ಹೇಳಿ ಒಬ್ಬ ಸರ್ಕಾರದಿಂದ ನೇಮಕವಾಗಿರ್ತಕ್ಕಂಥ ಅಧಿಕಾರಿಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಸೊ ಇದಿಷ್ಟು ಗ್ರಾಮ ಪಂಚಾಯತಿಯ ವಿಚಾರಗಳನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ತಾಲೂಕ್ ಪಂಚಾಯತಿ. ತಾಲೂಕ್ ಪಂಚಾಯತಿಯ ರಚನೆಗೆ ಬಂದ್ರೆ ಗ್ರಾಮ ಪಂಚಾಯತಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು ತಾಲೂಕ್ ಪಂಚಾಯತಿ. ನಾವು ನಕ್ಷೆಯಲ್ಲಿ ನೋಡಿದ್ವಿ 6,022 ಗ್ರಾಮ ಪಂಚಾಯತಿಗಳಿದ್ರೆ 176 ತಾಲೂಕ್ ಪಂಚಾಯತಿಗಳಿದೆ. ತಾಲೂಕ್ ಪಂಚಾಯತಿ ರಚನೆ ಹೇಗಾಗುತ್ತೆ, ಇದಕ್ಕೆ ಅವಕಾಶ ಹೇಗೆ ಮಾಡಿಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ 1993ರ ಪಂಚಾಯತ್ ರಾಜ್ ಅಧಿನಿಯಮ ಏನ್ ಬರುತ್ತೆ, ಕಾಯ್ದೆ ಏನ್ ಬರುತ್ತೆ. ಸೊ ಈ ಕಾಯ್ದೆ ಎಲ್ಲ ತಾಲೂಕುಗಳಲ್ಲಿ ತಾಲೂಕ್ ಪಂಚಾಯತಿಯ ರಚನೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಈ ತಾಲೂಕ್ ಪಂಚಾಯತಿಲಿ ಯಾರಿರ್ತಾರೆ? ಪ್ರತಿಯೊಂದು ತಾಲೂಕಿಗೂ ಒಂದು ತಾಲೂಕ್ ಪಂಚಾಯತಿ ಇರುತ್ತೆ. ತಾಲೂಕ್ ಪಂಚಾಯತಿಲಿ ಚುನಾಯಿತ ಪ್ರತಿನಿಧಿಗಳಿರ್ತಾರೆ ಅನ್ನೋದು ಬಹಳ ಚುನಾಯಿತ ಪ್ರತಿನಿಧಿಗಳಿರ್ತಾರೆ. ನೋಡಿ, ಚುನಾಯಿತ ಸದಸ್ಯರನ್ನ ಒಳಗೊಂಡಂತಹ ಒಂದು ಪಂಚಾಯತಿ ತಾಲೂಕ್ ಪಂಚಾಯತಿ. ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ಯಾರಿಲ್ಲಿ? ಮತದಾರರಿಂದ ಆಯ್ಕೆಯಾಗಿರ್ತಕ್ಕ ಮತದಾರರಿಂದ ಪ್ರತ್ಯಕ್ಷ ಚುನಾವಣೆಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ತಾಲೂಕು ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ತಾಲೂಕು ಪಂಚಾಯಿತಿಯ ಸದಸ್ಯರು ಯಾರಾಗಿರ್ತಾರೆ ಅಂದ್ರೆ ಚುನಾಯಿತ ಪ್ರತಿನಿಧಿಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸದಸ್ಯರು ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ತಾಲೂಕ್ ಪಂಚಾಯಿತಿ ಹೇಗೆ ರಚನೆಯಾಗುತ್ತೆ ಅಂತ ನೋಡ್ತಾ ಬಂದ್ರೆ, ಗ್ರಾಮ ಪಂಚಾಯಿತಿ ಹೇಗೆ ಜನಸಂಖ್ಯೆಯನ್ನ ಆಧರಿಸಿ ಸದಸ್ಯರ ಸಂಖ್ಯೆಯನ್ನ ನಿರ್ಧರಿಸುತ್ತೋ ಹಾಗೇನೆ ತಾಲೂಕುಗಳಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯನ್ನ ಆಧರಿಸಿ ಆ ತಾಲೂಕಿನಲ್ಲಿ ಎಷ್ಟು ಜನ ಸದಸ್ಯರನ್ನ ಆಯ್ಕೆ ಮಾಡಬೇಕು ಅಂತ ನಿರ್ಧಾರ ಆಗುತ್ತೆ. ಪ್ರತಿ 12,500 ಅಂದ್ರೆ 12,500 15,000 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯಂತೆ ತಾಲೂಕ್ ಪಂಚಾಯತಿಗೆ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಆ ತಾಲೂಕಿನಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದರ ಆಧಾರದ ಮೇಲೆ ಅಲ್ಲಿ ಸದಸ್ಯರ ಸಂಖ್ಯೆಯನ್ನ ನಿರ್ಧಾರ ಮಾಡಲಾಗುತ್ತೆ. ಸೊ ಹೇಗೆ ಗ್ರಾಮ ಪಂಚಾಯತಿಯಲ್ಲಿ 5ರಿಂದ 7,000 ಜನಸಂಖ್ಯೆಗೆ ಒಂದು ಗ್ರಾಮ ಪಂಚಾಯತಿ ಅಂತ ರಚನೆ ಮಾಡ್ತಾ ಇದ್ವಿ, 400 ಜನರಿಗೆ ಒಬ್ಬ ಪ್ರತಿನಿಧಿ ಅಂತ ಏನು ಆಯ್ಕೆ ಮಾಡ್ತಾ ಇದ್ವಿ, ಹಾಗೆ ಇಲ್ಲಿ ತಾಲೂಕ್ ಪಂಚಾಯತಿಗೆ ಜನಸಂಖ್ಯೆ ಬರಲ್ಲ, ಆದ್ರೆ ಸದಸ್ಯರು ಅಂತ ಬಂದಾಗ ಒಬ್ಬ ತಾಲೂಕ್ ಪಂಚಾಯತಿ ಸದಸ್ಯ ಎಷ್ಟು ಜನರನ್ನ
ಪ್ರತಿನಿಧಿಸ್ತಾನೆ ಅಂತ ನೋಡಿದ್ರೆ 12,500ರಿಂದ 15,000 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯಂತೆ ಚುನಾಯಿತ ಸದಸ್ಯರನ್ನ ನಾವು ತಾಲೂಕ್ ಪಂಚಾಯಿತಿಯಲ್ಲಿ ಗುರುತಿಸ್ತೀವಿ. ಇನ್ನ ಮೀಸಲಾತಿ ಇಲ್ಲೂ ಕೂಡ ಇದೆ. ಗ್ರಾಮ ಪಂಚಾಯಿತಿಯಲ್ಲಿ ಇರೋ ಹಾಗೆ ಇಲ್ಲೂ ಕೂಡ ಮೀಸಲಾತಿಗಳನ್ನು ನೋಡ್ತೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಮೀಸಲಾತಿಗಳ ಅನ್ವಯ ಆಯ್ಕೆ ಮಾಡ್ತೀವಿ. ಅನುಪಾಲನೆ ಮಾಡ್ಬೇಕು. ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಪ್ರತಿಯೊಂದು ಜನಪ್ರತಿನಿಧಿ ಸ್ಥಾನದಲ್ಲೂ ಕೂಡ ಮೀಸಲಾತಿಗಳನ್ನ ಸೂಚನೆ ಪ್ರಕಾರ ಅನುಸರಿಸಲಾಗುತ್ತೆ. ಇನ್ನ ತಾಲೂಕ್ ಪಂಚಾಯಿತಿಯ ಸದಸ್ಯರ ಅಧಿಕಾರಾವಧಿ ಏನು ಅಂತ ನೋಡಿದ್ರೆ 5 ವರ್ಷಗಳ ಅಧಿಕಾರಾವಧಿ ಇದೆ. 5 ವರ್ಷಗಳ ಅಧಿಕಾರ ಯಾವ್ಯಾವ? ಗ್ರಾಮ ಪಂಚಾಯಿತಿ ಅಧಿಕಾರಾವಧಿ 5 ವರ್ಷ, ತಾಲೂಕ್ ಪಂಚಾಯಿತಿ ಅಧಿಕಾರಾವಧಿ 5 ವರ್ಷ, ಜಿಲ್ಲಾ ಪಂಚಾಯಿತಿ ಅಧಿಕಾರಾವಧಿ 5 ವರ್ಷ ಅಲ್ವಾ? ರಾಜ್ಯ ಸರ್ಕಾರಗಳು MLAಗಳು ಆಯ್ಕೆ ಆಗ್ತಾರಲ್ವಾ, ಸೊ ಅವರ ಅಧಿಕಾರಾವಧಿ 5 ವರ್ಷ. ಅಂದ್ರೆ ವಿಧಾನಸಭೆಯ ಅಧಿಕಾರಾವಧಿ 5 ವರ್ಷ. ಸೊ ಹೀಗೆ ವಿಧಾನ ಪರಿಷತ್, ಲೋಕಸಭೆ ಮತ್ತು ವಿಧಾನಸಭೆಯ ಅಧಿಕಾರಾವಧಿ 5 ವರ್ಷ. ಸಾಮಾನ್ಯವಾಗಿ 5 ವರ್ಷಕ್ಕೆ ಒಂದ್ಸರಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಈ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಸೊ ಅಧಿಕಾರಾವಧಿ 5 ವರ್ಷ ಇದೆ ಅಂತ ಹೇಳಿ 5 ವರ್ಷಗಳು ಕಂಪ್ಲೀಟ್ ಆಗಿ ಇರ್ಲಿಕ್ಕೆ ಆಗುತ್ತಾ? ಇರಬಹುದು. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಅಧಿಕಾರಾವಧಿಗೆ ಮೊದಲೇ ರಾಜೀನಾಮೆ ಸಲ್ಲಿಸಬಹುದು. ಯಾರಿಗೆ? ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಿಗೆ ತಾಲೂಕ್ ಪಂಚಾಯಿತಿಯ ಸದಸ್ಯರು ತಮ್ಮ ರಾಜೀನಾಮೆ ಪತ್ರಗಳನ್ನ ಸಲ್ಲಿಸಬಹುದು. ಅಥವಾ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಸರ್ಕಾರವೇ ತಾಲೂಕ್ ಪಂಚಾಯಿತಿಯ ಸದಸ್ಯರನ್ನ ಅವಧಿಗೆ ಮೊದಲೇ ವಜಾ ಮಾಡತಕ್ಕಂತ ಅಧಿಕಾರ ಕೂಡ ಇರುತ್ತೆ. ಸಾಮಾನ್ಯವಾಗಿ ಅಧಿಕಾರಾವಧಿ 5 ವರ್ಷ. ಆದ್ರೆ ಅಧಿಕಾರಾವಧಿಗೆ ಮುನ್ನವೇ ವಜಾ ಮಾಡ್ತಕ್ಕಂಥ ಅಥವಾ ತಾವೇ ಸ್ವತಃ ರಾಜೀನಾಮೆ ಸಲ್ಲಿಸತಕ್ಕಂತ ಅವಕಾಶಗಳು ತಾಲೂಕ್ ಪಂಚಾಯಿತಿಯಲ್ಲಿ ಇರುತ್ತೆ. ಇನ್ನ ತಾಲೂಕಿನ ಚುನಾಯಿತ ಪ್ರದೇಶದ ಜನಪ್ರತಿನಿಧಿಗಳು ನೋಡಿ, ನಾಗ ಹೇಳ್ತಾ ಇದ್ವಿ ಚುನಾಯಿತ ಸದಸ್ಯರನ್ನ ಒಳಗೊಂಡಿದೆ. ಈಗ ಚುನಾಯಿತ ಪ್ರತಿನಿಧಿಗಳು ಅಂತ ಬಂದಾಗ ಆ ತಾಲೂಕ್ ಪಂಚಾಯಿತಿಯ ವ್ಯಾಪ್ತಿಗೆ, ಆ ತಾಲೂಕಿನ ಪಂಚಾಯಿತಿಯ ವ್ಯಾಪ್ತಿಗೆ ನೋಡಿ, ತಾಲೂಕಿನ ಚುನಾಯಿತ ಪ್ರದೇಶ. ಈಗ ನಾನು ವಿಧಾನಸಭೆಯ ಸದಸ್ಯ ಇದ್ದೀನಿ. ವಿಧಾನಸಭೆಯ ಸದಸ್ಯನಾಗಿ ಎಲ್ಲಿಂದ ಆಯ್ಕೆ ಆಗಿದ್ದೀನಿ ಅಂದ್ರೆ ಏನು, ವಿಧಾನಸಭಾ ಕ್ಷೇತ್ರಗಳು ಅಂತ ಇರುತ್ತಲ್ಲ, ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆ ಆಗಿದ್ದೀನಿ. ನಾನು ಪ್ರತಿನಿಧಿಸ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ನನ್ನ ತಾಲೂಕಿಗೆ ಒಳಪಟ್ಟಿದೆ. ಸೊ ಹಾಗಾಗಿ ನಾನು ನನ್ನ ತಾಲೂಕ್ ಪಂಚಾಯಿತಿಯ ಸದಸ್ಯ. ರೈಟ್? ಹೇಳೋದರ್ಥ ಆಗ್ತಾ ಇದೆಯಲ್ಲ? ಸೊ ತಾಲೂಕಿನ ಚುನಾಯಿತ ಪ್ರದೇಶದ ಜನಪ್ರತಿನಿಧಿಗಳು, ಚುನಾಯಿತ ಪ್ರದೇಶ ಅಂದ್ರೆ ನನ್ನ ವಿಧಾನಸಭಾ ಕ್ಷೇತ್ರ 2 ತಾಲೂಕ್ ಪಂಚಾಯಿತಿ ಕ್ಷೇತ್ರಗಳ ಪ್ರದೇಶಕ್ಕೆ ಒಳಪಡುತ್ತೆ ಅಂದ್ರೆ ನಾನು ಆ ತಾಲೂಕ್ ಪಂಚಾಯಿತಿಯ ಸದಸ್ಯತ್ವವನ್ನು ಪಡ್ಕೊಂಡಿರ್ತೀನಿ. ಸೊ ಯಾರಿರ್ತಾರೆ ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿ ಅಂತ ನೋಡಿದ್ರೆ ನೋಡಿ, ವಿಧಾನಸಭೆಯ ಸದಸ್ಯರಿರ್ತಾರೆ, ವಿಧಾನ ಪರಿಷತ್ತಿನ ಸದಸ್ಯರಿರ್ತಾರೆ. ಆದ್ರೆ ಏನಾಗಿರ್ಬೇಕು, ಆ ತಾಲೂಕ್ ಪಂಚಾಯಿತಿಯ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿರುತ್ತೆ. ಆ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ಹೆಸರಿರ್ತಕ್ಕಂತ ಜನಪ್ರತಿನಿಧಿಗಳು ತಾಲೂಕ್ ಪಂಚಾಯಿತಿಯ ಸದಸ್ಯತ್ವನ ಪಡ್ಕೊಂಡಿರ್ತಾರೆ. ವಿಧಾನಸಭೆಯ ಅಥವಾ ಲೋಕಸಭೆಯ ಸದಸ್ಯರಾಗಿರ್ಬೋದು, ವಿಧಾನಸಭೆಯ ಸದಸ್ಯರಾಗಿರ್ಬೋದು, ಆ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿರಬೇಕು. ಹಾಗೇನೆ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆಯ ಸದಸ್ಯರಾಗಿರ್ತಕ್ಕಂಥವ್ರು ತಾಲೂಕ್ ಪಂಚಾಯಿತಿಯ ಸದಸ್ಯರಾಗಿರ್ತಾರೆ. ಗೊಂದಲ ಬೇಡ, ನಾನು ಆಗಾಗಲೇ ಹೇಳಿದ ಹಾಗೆ ನಾನು ಲೋಕಸಭೆಯ ಸದಸ್ಯರಾಗಿರ್ಬೋದು, ರಾಜ್ಯಸಭೆ ಸದಸ್ಯರಾಗಿರ್ಬೋದು, ವಿಧಾನ ಪರಿಷತ್ ಆಗಿರ್ಬೋದು ಅಥವಾ ವಿಧಾನಸಭೆ ಆಗಿರ್ಬೋದು. ಆದ್ರೆ ನಾನು ಆಯ್ಕೆಯಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಅಥವಾ ಲೋಕಸಭಾ ಕ್ಷೇತ್ರ ಯಾವ ತಾಲೂಕ್ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನನ್ನ ಹೆಸರಿದೆಯೋ, ಯಾವ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ
ನನ್ನ ಹೆಸರಿದೆಯೋ ಆ ತಾಲೂಕು ಪಂಚಾಯಿತಿಯ ಸದಸ್ಯನಾಗಿ ನಾನು ಇರ್ತೀನಿ. ಸೊ ಈ ತರ ಚುನಾಯಿತ ಪ್ರತಿನಿಧಿಗಳನ್ನ ಹೊಂದಿರತಕ್ಕಂಥದ್ದು ತಾಲೂಕು ಪಂಚಾಯತ್. ಅದರ ಜೊತೆಗೆ ಆ ತಾಲೂಕಿನಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತ್, ಆ ತಾಲೂಕ್ ಪಂಚಾಯಿತಿಯ ವ್ಯಾಪ್ತಿಗೆ ಬರ್ತಕ್ಕಂಥ ಎಷ್ಟು ಗ್ರಾಮ ಪಂಚಾಯಿತಿ ಇದೆ ಆ ಗ್ರಾಮ ಪಂಚಾಯಿತಿಯ 1/5 ಅಧ್ಯಕ್ಷರು, 1/5 ಅಧ್ಯಕ್ಷರನ್ನ ತಾಲೂಕ್ ಪಂಚಾಯಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತೆ. ಕ್ಲಿಯರ್? ತಾಲೂಕ್ ಪಂಚಾಯಿತಿಯ ವ್ಯಾಪ್ತಿಗೆ ಒಳಪಡುವ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರಿರ್ತಾರಪ್ಪ, ಆ ಅಧ್ಯಕ್ಷರಲ್ಲಿ 1/5 ಸದಸ್ಯರನ್ನ 1 ವರ್ಷದ ಅವಧಿಗೆ ತಾಲೂಕ್ ಪಂಚಾಯಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಹೇಗೆ ಆಯ್ಕೆ ಮಾಡ್ತಾರೆ? ಲಾಟ್ರಿ ಹಾಕ್ತಾರೆ. ಈಗ ಈ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗೆ ಒಂದು 30 ಗ್ರಾಮ ಪಂಚಾಯಿತಿ ಬರುತ್ತೆ ಅಂದ್ರೆ 30 ಗ್ರಾಮ ಪಂಚಾಯಿತಿಯಲ್ಲಿ 30 ಜನ ಅಧ್ಯಕ್ಷರು ಇರ್ತಾರೆ. ರೈಟ್? 30 ಜನ ಅಧ್ಯಕ್ಷರು ಇರ್ತಾರೆ ಅಂತ ಹೇಳಿದ್ರೆ ಆ 30 ಜನ ಅಧ್ಯಕ್ಷರಲ್ಲಿ ರೊಟೇಷನ್ ಬೇಸ್ ಮೇಲೆ 1/5 ಸದಸ್ಯರನ್ನ 1 ವರ್ಷದ ಅಧಿಕಾರಾವಧಿಗೆ ಆಯ್ಕೆ ಮಾಡಲಾಗುತ್ತೆ. ಸೊ ಎಲ್ಲ ಅಧ್ಯಕ್ಷರಿಗೂ ಒಂದೊಂದ್ ಸಾರಿ ತಾಲೂಕ್ ಪಂಚಾಯತಿ ಸದಸ್ಯರಾಗ್ತಕ್ಕಂಥ ಅವಕಾಶ ಸಿಗುತ್ತೆ. ಸೊ ಹೀಗೆ ತಾಲೂಕ್ ಪಂಚಾಯತಿಯ ಸದಸ್ಯರು ಅಂತ ಬಂದಾಗ ಚುನಾಯಿತ ಪ್ರತಿನಿಧಿಗಳನ್ನ ಒಳಗೊಂಡಿರುವ ಜೊತೆಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರನ್ನ 1/5 ಅಧ್ಯಕ್ಷರು ಪ್ರತಿ 1 ವರ್ಷದ ಅವಧಿಗೆ ಲಾಟರಿ ಮೂಲಕ ಆಯ್ಕೆ ಆಗ್ತಾರೆ. ಅದು ರೊಟೇಷನ್ ಬೇಸ್ ಮೇಲೆ ನಡೀತಕ್ಕಂಥ. ಇನ್ನ ತಾಲೂಕ್ ಪಂಚಾಯಿತಿಯ ಸದಸ್ಯರುಗಳೇನಿದ್ದಾರೆ, ಎಷ್ಟು ಜನ ಸದಸ್ಯರಿದ್ದಾರೆ, ಆ ಸದಸ್ಯರುಗಳಲ್ಲಿ ತಾವೇನೆ ಒಬ್ಬರನ್ನ ಅಧ್ಯಕ್ಷರನ್ನು ಮತ್ತು ಮತ್ತೊಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ತಾಲೂಕ್ ಪಂಚಾಯಿತಿ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನ ಅಧ್ಯಕ್ಷರು ಮತ್ತೊಬ್ರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಡ್ತಾರೆ. ತಿಂಗಳಿಗೆ ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿ ಅಂತ ಬಂದಾಗ ಮಾಸಿಕ ಸಭೆಗಳನ್ನ ನಡೆಸಬೇಕು, ತಿಂಗಳಿಗೆ 1 ಸಭೆ ನಡೆಸಬೇಕು. ಅಂದ್ರೆ ಇಲ್ಲಿ ನಮ್ಮ ತಾಲೂಕ್ ಪಂಚಾಯಿತಿ ಬಂದ್ರೆ 2 ತಿಂಗಳಿಗೊಮ್ಮೆ ಸಭೆಗಳನ್ನ ಆಯೋಜನೆ ಮಾಡಬೇಕು. ಅಂದ್ರೆ ವರ್ಷದಲ್ಲಿ ಕನಿಷ್ಠ 6 ಸಭೆಗಳನ್ನಾದ್ರೂ ನಡೆಸಬೇಕು. 2 ತಿಂಗಳಿಗೆ ಸಭೆಗಳನ್ನ ಕರೀಲಿಕ್ಕೆ ಅವಕಾಶ ಇದೆ. ಈ ಸಭೆಗಳನ್ನ ಅಧ್ಯಕ್ಷತೆಯನ್ನ ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರು, ನಾವು ಏನಾಗ್ಲೂ ಹೇಳಿದ್ವಿ, ತಮ್ಮಲ್ಲಿ ಒಬ್ಬರನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡ್ಕೊಳ್ತಾರೆ ಅಂತ. ಸೊ ಅಧ್ಯಕ್ಷತೆಯನ್ನ ವಹಿಸ್ತಾರೆ. ಸೊ ಬಹುಮತದ ಆಧಾರದ ಮೇಲೆ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ಕೋರಂ ಏನಿದೆ, ಒಟ್ಟು ಸದಸ್ಯರಲ್ಲಿ ಎಷ್ಟು ಬಹುಮತದ ಆಧಾರದ ಮೇಲೆ ತೀರ್ಮಾನಗಳನ್ನ ಕೈಗೊಳ್ಳಲಾಗುತ್ತೆ. ಇವರ ಅಧಿಕಾರಾವಧಿ 5 ವರ್ಷ ಇರುತ್ತೆ. ಅಥವಾ ತಾಲೂಕ್ ಪಂಚಾಯಿತಿಯ ಸದಸ್ಯತ್ವ ನಿಂತು ಹೋಗುವವರೆಗೆ ಯಾವುದು ಮೊದಲು ಬರುತ್ತೋ ಅದನ್ನ ಆದ್ಯತೆಯ ಮೇರೆಗೆ ಫಾಲೋ ಮಾಡ್ತಾರೆ. ಇನ್ನ ಪಂಚಾಯಿತಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಇರೋ ಹಾಗೆ ತಾಲೂಕ್ ಪಂಚಾಯಿತಿಗಳಲ್ಲೂ ಕೂಡ ಪರಿಣಾಮಕಾರಿ ಆಡಳಿತ ನಿರ್ವಹಣೆಗಾಗಿ ಸ್ಥಾಯಿ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಸ್ಥಾಯಿ ಸಮಿತಿಗಳ ಮೂಲಕ ಯಶಸ್ವಿಯಾಗಿ ಕಾರ್ಯಗಳನ್ನ ಆಯೋಜನೆ ಮಾಡಲಾಗುತ್ತೆ. ಜೊತೆಗೆ ಸರ್ಕಾರದಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂತ ನೇಮಕ ಮಾಡ್ತಾರೆ. ಪ್ರತಿಯೊಂದು ತಾಲೂಕ್ ಪಂಚಾಯಿತಿಯಲ್ಲೂ ಕೂಡ ಇಒ ಅಂತ ಇರ್ತಾರೆ ಅಲ್ವಾ, ಎಕ್ಸಿಕ್ಯೂಟಿವ್ ಆಫೀಸರ್, ಕಾರ್ಯನಿರ್ವಹಣಾಧಿಕಾರಿ ಅಂತ ನೇಮಕ ಮಾಡ್ತಾರೆ. ಸೊ ಇವರುಗಳು ತಾಲೂಕ್ ಪಂಚಾಯಿತಿಯ ಕಾರ್ಯಕಲಾಪಗಳನ್ನ ಇವರು ನಡೆಸ್ಕೊಂಡು ಹೋಗ್ತಾರೆ. ಸೊ ಇವರಿಗೆ ಮತದಾನದ ಹಕ್ಕಿರಲ್ಲ. ಇವನ್ ಇನ್ಕ್ಲೂಡಿಂಗ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು 1/5 ಸದಸ್ಯರು ಏನು ಆಯ್ಕೆ ಆಗ್ತಾರಲ್ಲ ತಾಲೂಕ್ ಪಂಚಾಯಿತಿಗೆ, ಅವರಿಗೆ ಪ್ರಮುಖ ವಿಚಾರಗಳ ಕುರಿತು ಮತದಾನದ ಹಕ್ಕಿದೆ. ಸಭೆಗಳಲ್ಲಿ ಭಾಗವಹಿಸಬಹುದು ಬಿಟ್ರೆ, ಚರ್ಚೆಗಳಲ್ಲಿ ಪಾಲ್ಗೊಳ್ಬಹುದು ಬಿಟ್ರೆ, ತೆಗೆದುಹಾಕ್ತಕ್ಕಂತ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂತ ಸಂದರ್ಭದಲ್ಲಿ, ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡ್ತಕ್ಕಂತ ಸಂದರ್ಭಗಳಲ್ಲಿ ಮತವನ್ನ ಚಲಾಯಿಸ್ತಕ್ಕಂತ ಹಕ್ಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಇರಲ್ಲ. ಹಾಗೇನೆ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಕೂಡ ಇರೋದಿಲ್ಲ. ಇನ್ನ ಕಾರ್ಯಗಳಿಗೆ ಬಂದ್ರೆ ನಾವು ಹಿಂದೆ ಹೇಳಿದೀವಿ,
ಸ್ಥಳೀಯ ಸಂಸ್ಥೆಗಳ ಕಾರ್ಯಗಳು ಅಂತ ಒಂದು 16 ಕಾರ್ಯಗಳನ್ನ ಪಟ್ಟಿ ಮಾಡಿ ಅಲ್ವಾ. ಸ್ಥಳೀಯ ಸರ್ಕಾರಗಳು ಪಾಠದ ಭಾಗ 1ರಲ್ಲಿ ನಾವು ಹೇಳಿದ್ವಿ 16 ಕಾರ್ಯಗಳು. ಆ ಕಾರ್ಯಗಳ ಜೊತೆಗೆ ಮತ್ತೊಂದಷ್ಟು ಕಾರ್ಯಗಳನ್ನ ಪಂಚಾಯಿತಿ ಮಾಡ್ಬೇಕಾಗುತ್ತೆ. ತಾಲೂಕ್ ಪಂಚಾಯತ್ ಏನ್ ಕಾರ್ಯ ಮಾಡುತ್ತೆ ಅಂದ್ರೆ ಒಂದೆರಡು ಹೆಚ್ಚುವರಿ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗಳು ಏನು ಕ್ರಿಯಾ ಯೋಜನೆಗಳನ್ನ ರಚನೆ ಮಾಡುತ್ತೆ ಪ್ರತಿ ವರ್ಷ ಅಲ್ವಾ. ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ಕ್ರಿಯಾ ಯೋಜನೆಗಳು ಏನ್ ರಚನೆ ಮಾಡುತ್ತೆ, ಆಯವ್ಯಯ ಪಟ್ಟಿಯನ್ನ ಏನ್ ರಚನೆ ಮಾಡುತ್ತೆ, ಅದು ಗ್ರಾಮ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಗೆ ಬರುತ್ತೆ. ತಾಲೂಕ್ ಪಂಚಾಯತಿರು ಅದನ್ನೆಲ್ಲ ಕ್ರೋಢೀಕರಣ ಮಾಡಿಬಿಟ್ಟು ಜಿಲ್ಲಾ ಪಂಚಾಯತಿಗೆ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಒಂದು. ಇನ್ನ ಎರಡನೇದು ಬಂದ್ಬಿಟ್ಟು ಹೆಚ್ಚುವರಿಯಾಗಿ ಏನ್ ಕೆಲಸ ಮಾಡ್ಬೇಕಾಗತ್ತೆ ಅಂದ್ರೆ ಸರ್ಕಾರದ ನಿರ್ದೇಶನದ ಅನ್ವಯ ಕಾಲ ಕಾಲಕ್ಕೆ ಜನ ಕಲ್ಯಾಣ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸವನ್ನ ತಾಲೂಕ್ ಪಂಚಾಯತಿ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ತಾಲೂಕ್ ಪಂಚಾಯತಿಗಳು ರಚನೆ ಆಗುತ್ತೆ. 1993ರ ಕಾಯ್ದೆ ತಾಲೂಕ್ ಪಂಚಾಯತಿ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಚುನಾಯಿತ ಸದಸ್ಯರನ್ನ ಒಳಗೊಂಡಿರುತ್ತೆ. ಚುನಾಯಿತ ಸದಸ್ಯರು ಮತದಾರರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿ, ಪ್ರತ್ಯಕ್ಷ ಚುನಾವಣೆಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ತಾರೆ. ಇನ್ನು ತಾಲೂಕಿನ ಜನಸಂಖ್ಯೆಗೆ ಅನುಗುಣವಾಗಿ ತಾಲೂಕ್ ಪಂಚಾಯತಿಯ ಸದಸ್ಯರ ಸಂಖ್ಯೆ ನಿರ್ಧಾರ ಆಗುತ್ತೆ. ಸಾಮಾನ್ಯವಾಗಿ 12,000ರಿಂದ 15,000 ಜನಸಂಖ್ಯೆಗೆ ಒಬ್ಬ ಪ್ರತಿನಿಧಿಯಂತೆ ತಾಲೂಕ್ ಪಂಚಾಯತಿ ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಇಲ್ಲೂ ಕೂಡ ಮೀಸಲಾತಿ ಇರುತ್ತೆ. ಕಾಲ ಕಾಲಕ್ಕೆ ಸಂವಿಧಾನ ಸರ್ಕಾರ ನಿಗದಿಪಡಿಸತಕ್ಕಂಥ ಮೀಸಲಾತಿ ಅನ್ವಯ ಇಲ್ಲಿ ಅವಕಾಶಗಳಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಮಹಿಳೆಯರಿಗೆ ಮೀಸಲಾತಿಗಳನ್ನು ಕಲ್ಪಿಸಲಾಗಿದೆ. ಇನ್ನು ಅಧಿಕಾರಾವಧಿ ಬಂದ್ಬಿಟ್ಟು 5 ವರ್ಷ. ಅಧಿಕಾರಾವಧಿಗೆ ಮೊದಲೇ ರಾಜೀನಾಮೆ ಸಲ್ಲಿಸಬಹುದು ಇಚ್ಛಿಸಿದ್ರೆ, ಅಥವಾ ಸರ್ಕಾರ ಅವರನ್ನ ಆ ಸ್ಥಾನದಿಂದ ವಜಾ ಮಾಡತಕ್ಕಂತ ಅವಕಾಶ ಕೂಡ ಇರುತ್ತೆ ಸಂದರ್ಭದಲ್ಲಿ. ಇನ್ನ ಚುನಾಯಿತ ಪ್ರದೇಶದ ಪ್ರತಿನಿಧಿಗಳು ಅಂತ ಬಂದಾಗ ನಾವಾಗ್ಲೇ ಹೇಳಿದೀವಿ, ಯಾರು ವಿಧಾನಸಭೆ ಸದಸ್ಯರು, ವಿಧಾನ ಪರಿಷತ್ನ ಸದಸ್ಯರು, ಲೋಕಸಭೆ ರಾಜ್ಯಸಭೆಯ ಸದಸ್ಯರುಗಳು ಅವರ ಹೆಸರು ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ಇರಬೇಕು. ಯಾವ ತಾಲೂಕಿನ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿದೆಯೋ ಆ ತಾಲೂಕ್ ಪಂಚಾಯತಿಯ ಸದಸ್ಯರಾಗ್ತಾರೆ ಜನಪ್ರತಿನಿಧಿ. ಇನ್ನು 1/5 ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳನ್ನ 1 ವರ್ಷದ ಅವಧಿಗೆ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಅವರಿಗೆ ಸಭೆಗಳಲ್ಲಿ ಭಾಗವಹಿಸುವ, ಚರ್ಚಿಸುವ ಅವಕಾಶ ಇರುತ್ತೆ. ಬಿಟ್ರೆ ಮತದಾನ ಮತ ಹಾಕ್ತಕ್ಕಂತ ಹಕ್ಕಿರೋದಿಲ್ಲ. ಅವಿಶ್ವಾಸ ನಿರ್ಣಯ ಸಂಬಂಧಪಟ್ಟ ಹಾಗೆ ಇರ್ಬೋದು. ಹಾಗೇನೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ಇವರಿಗೆ ಯಾರಿಗೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ ಮತದಾನ ಮಾಡ್ತಕ್ಕಂತ ಹಕ್ಕಿರೋದಿಲ್ಲ. ಇದು ರೊಟೇಷನ್ ಬೇಸ್ ಮೇಲೆ ಆಯ್ಕೆ ಆಗುತ್ತೆ. ಇನ್ನ ಕನಿಷ್ಠ 2 ತಿಂಗಳಿಗೆ ಒಂದ್ಸರಿ ನಾವು ಸಭೆ ಸೇರ್ಬೇಕಾಗುತ್ತೆ. ಸಭೆಯಲ್ಲಿ ಬಹುಮತದ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ತೀವಿ. ಸೊ ಗ್ರಾಮ ಪಂಚಾಯತಿಯಲ್ಲಿ ಹೇಳಿದಾಗ ಇಲ್ಲೂ ಕೂಡ ಕೋರಂನ ಆಧರಿಸಿ ನಿರ್ಧಾರಗಳನ್ನು ಕೈಗೊಳ್ತೀವಿ. ಸೊ ಸ್ಥಾಯಿ ಸಮಿತಿಗಳು ರಚನೆ ಆಗುತ್ತೆ. ಸ್ಥಾಯಿ ಸಮಿತಿಗಳು ಕಾರ್ಯಗಳನ್ನು ನಿರ್ವಹಿಸುತ್ತೆ. ಕಾರ್ಯನಿರ್ವಹಣಾಧಿಕಾರಿ ಅಂತ ನೇಮಕ ಆಗ್ತಾರೆ ಸರ್ಕಾರದಿಂದ. ಹಾಗೇನೆ ಹೆಚ್ಚುವರಿಯಾಗಿ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ ತಲುಪಿಸಬೇಕಾಗಿರ್ತಕ್ಕಂಥ ಅಥವಾ ಜಿಲ್ಲಾ ಪಂಚಾಯತಿಯಿಂದ ತಾಲೂಕು ಪಂಚಾಯತಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೊಂಡಿಯಾಗಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಿಸುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮುಖ್ಯವಾಗಿ 3 ಅಂಶಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಮೊದಲನೇದು ಗ್ರಾಮ ಸಭೆಗಳು ಅಂದ್ರೆ ಏನು, ಹೇಗೆ ಆಯೋಜನೆ ಆಗುತ್ತೆ, ಅದರ ಪ್ರಾಮುಖ್ಯತೆ ಏನು ಅಂತ ನೋಡಿದೀವಿ. ಹಾಗೆ ಗ್ರಾಮ ಪಂಚಾಯತಿಗಳು ಹೇಗೆ ರಚನೆ ಆಗುತ್ತೆ, ಗ್ರಾಮ ಪಂಚಾಯತಿಯ ವ್ಯವಸ್ಥೆ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ. ಹಾಗೆ ತಾಲೂಕ್ ಪಂಚಾಯತಿ ಹೇಗೆ ರಚನೆ ಆಗುತ್ತೆ, ಅವರ ಅಧಿಕಾರ ಕಾರ್ಯಗಳೇನು ಅನ್ನೋದನ್ನ ನಾವು ಇವತ್ತಿನ ದಿವಸ ಅಭ್ಯಾಸ ಮಾಡ್ತೀವಿ. ಸೊ ಮುಂದಿನ ತರಗತಿಯಲ್ಲಿ ಮುಂದುವರೆದ ಭಾಗವಾಗಿ 3ನೇ ಭಾಗವಾಗಿ, ಸೊ ಈಗ 2ನೇ ಭಾಗ ನಾವು ಇವತ್ತಿನ ಕ್ಲಾಸ್ ನೋಡಿದ್ದು. ಹಿಂದಿನ ಕ್ಲಾಸು ಭಾಗ 1, ಇದು ಭಾಗ 2. ಭಾಗ 3ರಲ್ಲಿ ನಾವು ಜಿಲ್ಲಾ ಪಂಚಾಯತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಅಂತ ಏನ್ ಬರುತ್ತೆ ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಸೊ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಬರೋಣ. ಅಲ್ಲಿವರೆಗೂ ಧನ್ಯವಾದ.